ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಿಮ್ಮ ಪ್ರೀತಿಯ ರಾಮನ್ ಟ್ಯುಟೋರಿಯಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಮೊದಲಿಗೆ ನಿಮ್ಮ ಬಯೋಲಜಿಯ ಸಿಲೆಬಸ್ನಲ್ಲಿರ್ತಕ್ಕಂಥ ಎಕೋಸಿಸ್ಟಮ್ ಎಂಬತಕ್ಕಂಥ ಒಂದು ಚಾಪ್ಟರ್ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಸ್ನೇಹಿತರೆ, ನೀವು ಈ ಎಕೋಸಿಸ್ಟಮ್ ಬಗ್ಗೆ ಭಾಳ ಚಿಕ್ಕ ವಯಸ್ಸಿಂದನೂ ಪ್ರೈಮರಿ ಲೆವೆಲಿಂದನೂ ಕಲ್ತಿರ್ತೀರ. ಏನು ಈ ಎಕೋಸಿಸ್ಟಮ್ ಅಂತಂದರೆ, ವಾಟ್ ಈಸ್ ದ ಮೀನಿಂಗ್ ಆಫ್ ಎಕೋಸಿಸ್ಟಮ್? ಸೊ ಹಿಯರ್ ಇನ್ ಯುವರ್ ಸರೌಂಡಿಂಗ್ both the living component are present and also the non-living component is also present. So there is a interaction between these living and non-living components in the environment. So this interaction among the living and non-living components are called as the ecosystem. Here the word ecosystem for the first time is given by the Tansley. So the interaction between biotic and abiotic component. Biotic means living component. Abiotic means non-living component in the environment. There is a interaction between these living and non-living things. So that is called as the ecosystem. And this ecosystem was word ecosystem was the first time given by Tansley. And we look at the types of ecosystem. There are two types of ecosystem in the environment. First one is terrestrial ecosystem. What is the meaning of terrestrial ecosystem? The ecosystem which found on land is called as the terrestrial ecosystem. For example, forest, grassland, desert. These are all the example for terrestrial ecosystem. And another one type of ecosystem is aquatic ecosystem, means which found in water. The ecosystem which found in the water. For example, sea, ocean, lake, aquarium. These are all the example for aquatic ecosystem. And with respect to the human interference, there is another two types of environment is there, ecosystem is there. Those are, one is natural ecosystem and another one is anthropogenic ecosystem. Natural ecosystem means the ecosystem which develops naturally. For example, forest and the river. ನ್ಯಾಚುರಲ್ ಆಗಿ ತನಗೆ ತಾನೇ ಡೆವಲಪ್ ಆಗಿರ್ತಕ್ಕಂಥದ್ದು. ಫಾರೆಸ್ಟನ್ನು ಯಾರೂ ಹೋಗಿ ಬೆಳೆಸಿಲ್ಲ, ರಿವರನ್ನು ಯಾರೂ ಹೋಗಿ ಕಟ್ಟಿಲ್ಲ. ಸೊ ದೀಸ್ ಆರ್ ದಿ ನ್ಯಾಚುರಲ್ ಎಕೋಸಿಸ್ಟಮ್. ಆ್ಯಂಡ್ ಆಂಥ್ರೋಪೋಜೆನಿಕ್ ಮೀನ್ಸ್ ದ ಎಕೋಸಿಸ್ಟಮ್ ವಿಚ್ ಈಸ್ ಮ್ಯಾನ್ ಮೇಡ್, which is made by the man. That is called as the anthropogenic ecosystem. For example, industrial area ಆಗಿರ್ಬೋದು, aquarium, garden, agricultural field, dams. These are all are called as the anthropogenic or man-made ecosystem. ಸೊ ನಿಮಗೆ ಕ್ವಶನಲ್ಲಿ ಕೇಳ್ಬೋದು, ಯಾವುದಾದ್ರೂ 4 ಆಪ್ಷನ್ ಕೊಟ್ಟು ಅಮಾಂಗ್ ದ ಫಾಲೋಯಿಂಗ್ ಐಡೆಂಟಿಫೈ ದ ಆಂಥ್ರೋಪೋಜೆನಿಕ್ ಎಕೋಸಿಸ್ಟಮ್ ಅಂತ ಕೇಳ್ಬೋದು. ಆವಾಗ ಮ್ಯಾನ್ ಮೇಡ್ ಯಾವುದಿರುತ್ತೋ ಅದನ್ನು ನೀವು ಐಡೆಂಟಿಫೈ ಮಾಡಬೇಕಾಗತ್ತೆ. ಓಕೆ, ಲೆಟ್ ಅಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಟಾಪಿಕ್, ದಟ್ ಈಸ್ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನ್ ಮೇಡ್ ಎಕೋಸಿಸ್ಟಮ್. ಸೊ ಏನು ಕ್ಯಾರೆಕ್ಟರ್ಸ್ ಇರುತ್ತೆ ಮ್ಯಾನ್ ಮೇಡ್ ಎಕೋಸಿಸ್ಟಮ್ಗೆ? ನೋ ಸೆಲ್ಫ್ ರೆಗ್ಯುಲೇಟರಿ ಮೆಕ್ಯಾನಿಸಮ್. ಸೆಲ್ಫ್ ರೆಗ್ಯುಲೇಟರಿ ಅಂದರೆ ತನಗೆ ತಾನೇ ರೆಗ್ಯುಲೇಟ್ ಮಾಡ್ಕೊಳ್ತಕ್ಕಂಥ ಮೆಕ್ಯಾನಿಸಮ್ ಇರಲ್ಲ. ಸೊ ಫಾರ್ ಎಕ್ಸಾಂಪಲ್, ಅಗ್ರಿಕಲ್ಚರಲ್ ಫೀಲ್ಡ್ ಇಸ್ ಎ ಲಾರ್ಜೆಸ್ಟ್ ಆಂಥ್ರೋಪೋಜೆನಿಕ್ ಎಕೋಸಿಸ್ಟಮ್. ಇದನ್ನು ಕ್ವಶನ್ ಕೇಳ್ಬೋದು ನಿಮಗೆ, ವಿಚ್ ಈಸ್ ದ ಲಾರ್ಜೆಸ್ಟ್ ಆಂಥ್ರೋಪೋಜೆನಿಕ್ ಎಕೋಸಿಸ್ಟಮ್? ದಟ್ ಈಸ್ ಅಗ್ರಿಕಲ್ಚರಲ್ ಫೀಲ್ಡ್. ಸೊ ಈ ಅಗ್ರಿಕಲ್ಚರಲ್ ಫೀಲ್ಡಲ್ಲಿ ಸೆಲ್ಫ್ ರೆಗ್ಯುಲೇಟರಿ ಮೆಕ್ಯಾನಿಸಮ್ ಇರಲ್ಲ. ಮೀನ್ಸ್ ಏನು? ತನಗೆ ತಾನೇ ರೆಗ್ಯುಲೇಟರ್ ಆಗಲ್ಲ. ಒಂದು ಬೆಳೆ ಬೆಳಿಬೇಕಂದ್ರೆ, ಕ್ರಾಪ್ ಬೆಳಿಬೇಕಂದ್ರೆ ಎಷ್ಟು ನೀರು ಕೊಡಬೇಕು, ಎಷ್ಟು ಪ್ರಮಾಣದಲ್ಲಿ ವಾಟರ್ ಕೊಡಬೇಕು, ಯಾವಾಗ ಮಿನರಲ್ಸ್ ಆ್ಯಡ್ ಮಾಡಬೇಕು, ನಾವು ಅದನ್ನು ರೆಗ್ಯುಲೇಟ್ ಮಾಡ್ತೀವಿ ಹೊರತು ಸೆಲ್ಫ್ ರೆಗ್ಯುಲೇಟರಿ ಮೆಕ್ಯಾನಿಸಮ್ ಅದರಲ್ಲಿ ಇರೋಲ್ಲ. ಲಿಟಲ್ ಡೈವರ್ಸಿಟಿ ಇರುತ್ತೆ, ಸಿಂಪಲ್ ಫುಡ್ ಚೈನನ್ನು ನಾವು ನೋಡ್ತೀವಿ, ಪ್ರೊಡಕ್ಟಿವಿಟಿ ಜಾಸ್ತಿ ಇರುತ್ತೆ.
ನಾವು ಅಗ್ರಿಕಲ್ಚರಲ್ ಫೀಲ್ಡ್ ಮಾಡೋದೇನಕ್ಕೆ? ಪ್ರೊಡಕ್ಟಿವಿಟಿಗೋಸ್ಕರನೇ. ಹೈ ಪ್ರೊಡಕ್ಟಿವಿಟಿಗೆ ಏನೇನೆಲ್ಲ ಬೇಕೋ ಅದೆಲ್ಲ ಮಾಡ್ತೀವಿ. ಮಾಡ್ರನ್ ಟೆಕ್ನಿಕ್ಸ್, ಸೈಂಟಿಫಿಕ್ ಮೆಥಡ್ಸನ್ನು ಯೂಸ್ ಮಾಡ್ತೀವಿ. ಸೊ ಈ ರೀತಿಯಾಗಿ ಹೈ ಪ್ರೊಡಕ್ಟಿವಿಟಿಯನ್ನು ನೋಡ್ತಾ ಹೋಗ್ತೀವಿ, ಲಿಟಲ್ ಸೈಕ್ಲಿಂಗ್ ಆಫ್ ನ್ಯೂಟ್ರಿಯೆಂಟ್. ಬಟ್ ಫಾರೆಸ್ಟ್ ತಗೊಳ್ಳಿ, ಸೆಲ್ಫ್ ರೆಗ್ಯುಲೇಟರಿ ಇರಲ್ಲ, ಸೆಲ್ಫ್ ರೆಗ್ಯುಲೇಟರಿ ಇರುತ್ತೆ. ಸೊ ಏನು, ಅದಕ್ಕೆ ನಾವೋಗಿ ನೀರು ಹಾಕ್ತೀವ, ನಾವೋಗಿ ಮಿನರಲ್ಸ್ ಹಾಕ್ತೀವ, ತನಗೆ ತಾನೇ ಬರ್ತಕ್ಕಂಥ ಸನ್ಲೈಟನ್ನು, ಮಿನರಲ್ಸನ್ನು, ಮಳೆಯನ್ನು ಉಪಯೋಗಿಸ್ಕೊಂಡು ಅದು ಬೆಳೀತಾ ಹೋಗುತ್ತೆ. ಬಟ್ ಮ್ಯಾನ್ ಮೇಡ್ ಎಕೋಸಿಸ್ಟಮಲ್ಲಿ ಆ ರೀತಿ ಇರಲ್ಲ. ಸೊ ಓಕೆ, ಕ್ಲಿಯರ್? Let's move on to the next topic. There are two types of components. The components of ecosystem. Two components of ecosystem. One is the abiotic component and another one is the biotic component or biotic factor. Abiotic components means non-living things. Here again, abiotic components are further divided into climatic factor, edaphic factor and topogenic factor. Climatic factor means the name itself indicate climate ಅಲ್ಲಿ ಬರ್ತಕ್ಕಂಥ ಎಲ್ಲ ಫ್ಯಾಕ್ಟರ್ಸ್, ಟೆಂಪ್ರೇಚರ್ ಆಗಿರ್ಬೋದು, ಸಾಯಿಲ್ ಆಗಿರ್ಬೋದು, ಮಾಯ್ಶ್ಚರ್ ಆಗಿರ್ಬೋದು, ಸಾಯಿಲ್ ಪೋರೋಸಿಟಿ ಆಗಿರ್ಬೋದು, ಆಲ್ ದೀಸ್ ಆರ್ ಕಮ್ಸ್ ಅಂಡರ್ climatic factors. And edaphic factor means soil fertility, soil porosity, soil moisture. These are all comes under edaphic factor. Topogenic factor means landscape, altitude, latitude. These are called as the topogenic factors. In biotic factor, producers, consumers and decomposers are come under the biotic factor. Now let us discuss about this biotic factor one by one. First, let us consider the producers. Producers also called as the converters, or which are also called as the transducer or T1. T1 means T1 means trophic level 1. Trophic level 1. So producers ಏನಿದಾರಲ್ಲ, these producers occupy the T1 level, means trophic level 1 in the food chain. ಯಾವುದೋ ಒನ್ ಇಯರ್ HSTR ಕ್ವಶನ್ ಪೇಪರಲ್ಲೇ ಕೇಳಿದ್ದಾರೆ. The first trophic level occupied by autotrophs, heterotrophs, ಕಾರ್ನಿವೋರ್ಸ್ ಈ ಥರ ಕೇಳಿದ್ದಾರೆ. ದ ಫಸ್ಟ್ ಟ್ರೋಫಿಕ್ ಲೆವೆಲ್ ಈಸ್ ಆಲ್ವೇಸ್ ಅಕ್ಯುಪೈಡ್ ಬೈ ಪ್ರೊಡ್ಯೂಸರ್ಸ್ ವಿಚ್ ಆರ್ ಆಲ್ಸೋ ಕಾಲ್ಡ್ ಆಸ್ ದಿ ಆಟೋಟ್ರೋಪ್ಸ್. ಆಟೋಟ್ರೋಪ್ಸ್ ಅಂತಲೂ ಕೂಡ ಕರಿತೀವಿ. ಆಟೋಟ್ರೋಪ್ಸ್ ಅಂತಲೂ ಕೂಡ ಕರಿತಾ ಹೋಗ್ತೀವಿ. ಕನ್ವರ್ಟರ್ಸ್ ಅಂತಲೂ ಕರಿತೀವಿ, ಟ್ರಾನ್ಸ್ಡ್ಯೂಸರ್ಸ್ ಅಂತಲೂ ಕೂಡ ಕರಿತೀವಿ. ಸೊ ಇದರ ಕ್ಯಾರೆಕ್ಟರ್ಸನ್ನು ನೋಡ್ತಾ ಹೋಗೋಣ. ವಿಚ್ ಆರ್ ಫೋಟೋಸಿಂಥೆಟಿಕ್ ಇನ್ ನೇಚರ್, ವಿಚ್ ಹ್ಯಾವ್ ದ ಕೆಪಬಿಲಿಟಿ ಟು ಡೂ ದ ಫೋಟೋಸಿಂಥಸಿಸ್ ಆ್ಯಂಡ್ ವಿಚ್ ಕನ್ವರ್ಟ್ ದ ಲೈಟ್ ಎನರ್ಜಿ ಇಂಟು ಕೆಮಿಕಲ್ ಎನರ್ಜಿ. ಸೊ ಫೋಟೋಸಿಂಥಸಿಸ್ ಆಗಬೇಕಾದ್ರೆ ನಿಮಗೆ ಗೊತ್ತಿದೆ, ಪ್ಲ್ಯಾಂಟ್ಸ್ಗಳು ಏನು ಮಾಡ್ತವೆ, ಆ ಲೈಟ್ ಎನರ್ಜಿಯನ್ನು ಅಬ್ಸರ್ವ್ ಮಾಡಿಕೊಂಡು ಅದನ್ನು ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತವೆ. ಫಾರ್ ಎಕ್ಸಾಂಪಲ್, producer in the terrestrial environment is herbaceous plants and woody plants. Whatever the plants we can see in the land, those are all autotrophs, or those are all the producers. Producers always occupy the T1 level or trophic level 1 in the ecosystem. ಆಕ್ವಾಟಿಕ್ ಎನ್ವಿರಾನ್ಮೆಂಟಿಗೆ ಬಂದರೆ ಆಲ್ಗೇಸು, ಫೈಟೋಪ್ಲಾಂಕ್ಟನ್ಸ್, ಫ್ಲೋಟಿಂಗ್ ಸಬ್ಮರ್ಜ್ಡ್ ಮಾರ್ಜಿನಲ್ ಪ್ಲಾಂಟ್ಸ್, ದಿಸ್ ಆರ್ ಆಲ್ ಎಕ್ಸಾಂಪಲ್ ಫಾರ್ ಪ್ರೊಡ್ಯೂಸರ್ ಇನ್ ದ ಆಕ್ವಾಟಿಕ್ ಎನ್ವಿರಾನ್ಮೆಂಟ್. ಮಾರ್ಜಿನಲ್ ಪ್ಲಾಂಟ್ಸ್ ಅಂತಂದರೆ ಒಂದು ವಾಟ್ರ್ ಬಾಡಿ ಇರುತ್ತೆ, ಆ ವಾಟ್ರ್ ಬಾಡಿಯ ಇದೊಂದು ವಾಟ್ರ್ ಬಾಡಿ ಅಂದರೆ ಈ ಮಾರ್ಜಿನ್ಸಲ್ಲಿ ಏನೆಲ್ಲ ಪ್ಲಾಂಟ್ಸ್ ಬರುತ್ತೋ ಅದನ್ನು ನಾವೇನಂತ ಕರಿತೀವಿ, ಮಾರ್ಜಿನಲ್ ಪ್ಲಾಂಟ್ಸ್ ಅಂತೇಳಿ ಕರಿತಾ ಹೋಗ್ತೀವಿ. ಈಗ ಬಯೋಟಿಕ್ ಫ್ಯಾಕ್ಟರ್, ಸೆಕೆಂಡ್ ಬಯೋಟಿಕ್ ಫ್ಯಾಕ್ಟರನ್ನು ಕನ್ಸಿಡರ್ ಮಾಡೋಣ. ದ ಸೆಕೆಂಡ್ ಬಯೋಟಿಕ್ ಫ್ಯಾಕ್ಟರ್ ಈಸ್ ಕನ್ಸ್ಯೂಮರ್ಸ್. ಕನ್ಸ್ಯೂಮರ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ದಿ ಹೆಟಿರೋಟ್ರೋಪ್ಸ್. ಸೊ ಇವೇನಾಗಿರ್ತವೆ, ದೀಸ್ ಅನಿಮಲ್ಸ್
depends on the producers for their food. So whether directly or indirectly, all these consumers are depend upon the producers or autotrophs for their food. Again, there are many types of consumers are present. The first one is primary consumer or first order consumers. The first order consumers are herbivores. Herbivores means the plant eating animal. First order consumers are always herbivores. These are also called as T2 level, means trophic level 2. Trophic level 2 are always occupied by herbivore animal. ಟ್ರೋಫಿಕ್ ಲೆವೆಲ್ 2 ಅನ್ನು ಹರ್ಬಿವೋರ್ ಅನಿಮಲ್ಲು ಅಕ್ಯುಪೈ ಮಾಡ್ತಾ ಹೋಗುತ್ತೆ. ಸೊ ಇಲ್ಲಿ ಈ ಹರ್ಬಿವೋರ್ಸ್ ಬಗ್ಗೆ ಅಥವಾ ಪ್ರೈಮರಿ ಕನ್ಸ್ಯೂಮರ್ಸ್ ಬಗ್ಗೆ ಕನ್ಸಿಡರ್ ಮಾಡೋದಾದರೆ ದೆ ಡೈರೆಕ್ಟ್ಲಿ ಫೀಡ್ಸ್ ಆನ್ ದ ಪ್ರೊಡ್ಯೂಸರನ್ನು ಡೈರೆಕ್ಟಾಗಿ ಫೀಡ್ ಮಾಡುತ್ತೆ. ದೆ ಕನ್ವರ್ಟ್ ದ ಪ್ಲಾಂಟ್ ಮ್ಯಾಟರ್ ಇಂಟು ಅನಿಮಲ್ ಮ್ಯಾಟರ್. ಪ್ಲಾಂಟ್ ಮ್ಯಾಟರ್ ಏನಿದೆಯಲ್ಲ ಆ ಪ್ಲಾಂಟ್ ಮ್ಯಾಟರ್ನ ಕನ್ಸ್ಯೂಮ್ ಮಾಡಿ ಅನಿಮಲ್ ಮ್ಯಾಟರ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ವಿಚ್ ಆರ್ ಆಲ್ಸೋ ಕಾಲ್ಡ್ ಆಸ್ ದಿ ಕೀ ಇಂಡಸ್ಟ್ರಿಯಲ್ ಅನಿಮಲ್. ಕೀ ಇಂಡಸ್ಟ್ರಿಯಲ್ ಅನಿಮಲ್ ಅಂತ ಕರಿತೀವಿ. ಸೊ ಇದನ್ನು ನಿಮಗೆ ಕೇಳ್ತಾರೆ ಕ್ವಶನಲ್ಲಿ, ಎಕ್ಸಾಮಲ್ಲಿ ಕೇಳೋ ಅಂಥ ಚಾನ್ಸಸ್ ಇರುತ್ತೆ. ವಿಚ್ ಆರ್ ಕೀ ಇಂಡಸ್ಟ್ರಿಯಲ್ ಅನಿಮಲ್ ಅಂತ ಕೇಳ್ತಾರೆ. ಸೊ ಕೀ ಇಂಡಸ್ಟ್ರಿಯಲ್ ಅನಿಮಲ್ ಅಂತ ನಾವು ಯಾರಿಗೆ ಕರಿತೀವಿ? ಹರ್ಬಿವೋರ್ಸ್ಗೆ ಅಥವಾ ಪ್ರೈಮರಿ ಕನ್ಸ್ಯೂಮರ್ಸ್ಗೆ ಕರಿತೀವಿ. ಪ್ರೈಮರಿ ಕನ್ಸ್ಯೂಮರ್ಸ್ ಯಾರಾಗಿರ್ತಾರೆ? ಹರ್ಬಿವೋರ್ಸ್ ಆಗಿರ್ತಾರೆ. ಸೊ ಈ ಪ್ರೈಮರಿ ಕನ್ಸ್ಯೂಮರ್ಸ್ಗೆ ಎಕ್ಸಾಂಪಲ್ ತಗೊಳ್ಳೋದಾದರೆ, ಟೆರೆಸ್ಟ್ರಿಯಲಲ್ಲಿ ತಗೊಳ್ಳೋದಾದರೆ ಫಸ್ಟು ಪ್ಲ್ಯಾಂಟನ್ನು ಹೀಟ್ ಮಾಡ್ತಕ್ಕಂಥದ್ದು ಯಾವುದು? ಕವ್ ಆಗಿರ್ಬೋದು, ಗೋಟ್ ಆಗಿರ್ಬೋದು, ಡೀರ್ ಆಗಿರ್ಬೋದು, ಇವನ್ನು ನಾವು ಶಿಪ್ ಆಗಿರ್ಬೋದು, ಇವನ್ನು ನಾವು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಅದೇ ಆಕ್ವಾಟಿಕ್ ಎಕೋಸಿಸ್ಟಮನ್ನು ತಗೊಳ್ಳೋದಾದರೆ ಮೊಲಸ್ಕನ್ಸ್ ಆಗಿರ್ಬೋದು, ಮಸ್ಕಿಟೋ ಲಾರ್ವೆ ಆಗಿರ್ಬೋದು, ಟ್ಯಾಡ್ಪೋಲ್ಸ್ ಆಗಿರ್ಬೋದು, ಇವು ಆಕ್ವಾಟಿಕ್ ಎಕೋಸಿಸ್ಟಮಲ್ಲಿ ಅಲ್ಲಿರ್ತಕ್ಕಂಥ ಆಲ್ಗೇಸನ್ನು ಅಥವಾ ಫೈಟೋಪ್ಲಾಂಕ್ಟನ್ಸನ್ನು ತಿಂದು ಬದುಕ್ತಕ್ಕಂಥ ಅನಿಮಲ್. ಇವು ಕೂಡ ಅರ್ಬೇಷಿಯಸ್ ಆಗಿರ್ತವೆ. ಆಕ್ವಾಟಿಕ್ ಎಕೋಸಿಸ್ಟಮಲ್ಲಿ ಇವು ಏನಾಗಿರ್ತವೆ? ಹರ್ಬಿವೋರ್ಸ್ ಆಗಿರ್ತವೆ ಅಥವಾ ಪ್ರೈಮರಿ ಕನ್ಸ್ಯೂಮರ್ ಆಗಿರ್ತವೆ. PC ಅಂತ ಕರಿತೀವಿ. PC, ಪ್ರೈಮರಿ ಕನ್ಸ್ಯೂಮರ್. Okay, let's move on to the next type of consumer. Those are secondary consumer or primary carnivore ಅಂತ ಕರಿತೀವಿ. ಸೊ ಸೆಕೆಂಡರಿ ಕನ್ಸ್ಯೂಮರ್ನ ಏನಂತೀವಿ? ಪ್ರೈಮರಿ ಕಾರ್ನಿವೋರ್. ಪ್ರೈಮರಿ ಕನ್ಸ್ಯೂಮರನ್ನು ಹರ್ಬಿವೋರ್ ಅಂತ ಕರಿತೀವಿ. ಏನು? ಕೀಪ್ ಇನ್ ಮೈಂಡ್, ಪ್ರೈಮರಿ ಕನ್ಸ್ಯೂಮರನ್ನು ಹರ್ಬಿವೋರ್ ಅಂತ ಕರಿತೀವಿ. ಸೆಕೆಂಡರಿ ಕನ್ಸ್ಯೂಮರನ್ನು ಪ್ರೈಮರಿ ಕಾರ್ನಿವೋರ್ ಅಂತ ಕರಿತೀವಿ. ಸೊ ಪ್ರೈಮರಿ ಕಾರ್ನಿವೋರ್ ಅಂದರೆ ವಿಚ್ ಫೀಡ್ಸ್ ಆನ್ ದ ಹರ್ಬಿವೋರ್. ಹರ್ಬಿವೋರನ್ನು ಫೀಡ್ ಮಾಡ್ತಕ್ಕಂಥ ಅನಿಮಲ್. ಫಾರ್ ಎಕ್ಸಾಂಪಲ್, ಒಂದು ಗ್ರಾಸ್ ಇದೆ, ಗ್ರಾಸ್ ಓಪರ್ ತಿಂತಾ ಇದೆ. ಈ ಗ್ರಾಸ್ ಓಪರನ್ನು ಒಂದು ಇನ್ಸೆಕ್ಟ್ ತಿಂತಾ ಇದೆ. ಸೊ ಗ್ರಾಸ್ ಓಪರ್ ಅಂತಕ್ಕಂಥದ್ದು ಹರ್ಬಿವೋರ್ ಆದರೆ ಇನ್ಸೆಕ್ಟ್ ಅಂತಕ್ಕಂಥದ್ದು ಸೆಕೆಂಡರಿ ಕನ್ಸ್ಯೂಮರ್ ಆಗುತ್ತೆ. ದಟ್ ಈಸ್ ಪ್ರೈಮರಿ ಕಾರ್ನಿವೋರ್ ಆಗುತ್ತೆ. ಸೊ ಟೆರೆಸ್ಟ್ರಿಯಲ್ ಎನ್ವಿರಾನ್ಮೆಂಟಲ್ಲಿ ಲಿಸರ್ಡು, ಟೋಡು, ಸೆಂಟಿಪೇಡ್ಸನ್ನು ಕನ್ಸಿಡರ್ ಮಾಡ್ಬೋದು. ಆಕ್ವಾಟಿಕ್ ಎಕೋಸಿಸ್ಟಮಲ್ಲಿ ಹೈಡ್ರಾ, ಫ್ರಾಗು, ಸಮ್ ಸ್ಮಾಲ್ ಫಿಶಸ್ಸನ್ನು ನಾವು ನೋಡ್ತಾ ಹೋಗ್ಬೋದು. ಇನ್ನು ಟರ್ಸ್ಟರಿ ಕನ್ಸ್ಯೂಮರ್ ಅಂತ ಬರುತ್ತೆ. ಟರ್ಸ್ಟರಿ ಕನ್ಸ್ಯೂಮರನ್ನು ಸೆಕೆಂಡರಿ ಕಾರ್ನಿವೋರ್ ಅಂತ ಕರಿತೀವಿ. ಅಂದರೆ ಪ್ರೈಮರಿ ಕಾರ್ನಿವೋರ್ ಏನಿದೆ, ಪ್ರೈಮರಿ ಕಾರ್ನಿವೋರನ್ನು ತಿಂದು ಬದುಕ್ತಕ್ಕಂಥ ಅನಿಮಲ್ಲು. ಇದು ಟ್ರೋಪಿಕ್ ಲೆವೆಲ್ 4 ಅಕ್ಯುಪೈ ಮಾಡಿಕೊಳ್ಳುತ್ತೆ. ಅದಕ್ಕೆ ಇದನ್ನು T4 ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಲಾರ್ಜ್ ಫಿಶಸ್, ಸ್ನೇಕ್ಸ್ ಬರ್ತಾ ಹೋಗುತ್ತೆ. ಟೆರೆಸ್ಟ್ರಿಯಲಲ್ಲಿ ತಗೊಂಡ್ರೆ ಈ ಇನ್ಸೆಕ್ಟ್ಸ್ ಅಥವಾ ಲಿಸರ್ಡನ್ನು ತಿಂದು ಬದುಕ್ತಕ್ಕಂಥದ್ದು ಸ್ನೇಕ್ ಇರ್ಬೋದು. ಲಿಸರ್ಡನ್ನು ತಿಂತಕ್ಕಂಥದ್ದು ಸ್ನೇಕು ಸೆಕೆಂಡರಿ ಕನ್ಸ್ಯೂಮರಲ್ಲಿ ಬರ್ತಾ ಹೋಗುತ್ತೆ. ನೆಕ್ಸ್ಟು ಅದ್ರ ಮೇಲೆ ಬರ್ತಕ್ಕಂಥದ್ದು ಟಾಪ್ ಕಾರ್ನಿವೋರ್ ಬರ್ತಾ ಹೋಗುತ್ತೆ. ಟಾಪ್ ಕಾರ್ನಿವೋರ್ಸ್ ಯಾವುದಪ್ಪ? ಟೈಗರು, ಲಯನ್ನು, ಪ್ಯಾಂಥರು, ಇವೆಲ್ಲ ಟಾಪ್ ಕಾರ್ನಿವೋರಲ್ಲಿ ಬರ್ತಾ ಹೋಗುತ್ತೆ. ಇದು ಟ್ರೋಫಿಕ್ ಲೆವೆಲ್ 5 ನಾವು ಇದನ್ನು ನೋಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟು ದ ಥರ್ಡ್ ಬಯೋಟಿಕ್ ಕಾಂಪೋನೆಂಟನ್ನು ಕನ್ಸಿಡರ್ ಮಾಡೋಣ.
ಥರ್ಡ್ ಬಯೋಟಿಕ್ ಕಾಂಪೋನೆಂಟ್ ಯಾವುದಪ್ಪ ಅಂತಂದರೆ ದಟ್ ಈಸ್ ಡಿಕಂಪೋಸರ್ಸ್ ಆಗಿರುತ್ತೆ. ಡಿಕಂಪೋಸರ್ಸ್ ಇದನ್ನು ಸ್ಯಾಫ್ರೋಫೈಟ್ ಅಂತಲೂ ಕೂಡ ಕರಿತೀವಿ. ವಿಚ್ ಆರ್ ಆಲ್ಸೋ ಕಾಲ್ಡ್ ಆಸ್ ರೆಡ್ಯೂಸರ್ಸ್. ಇಂಪಾರ್ಟೆಂಟ್ ಇದು, ರೆಡ್ಯೂಸರ್ಸ್ ಅಂತಲೂ ಕೂಡ ಕರಿತೀವಿ. ಸೊ ನಿಮ್ಗೆ ಆಪ್ಷನ್ಸ್ ಕೊಟ್ಟು 4 ಆಪ್ಷನ್ಸ್ ಕೊಟ್ಟು ನಿಮಗೆ ಕೇಳ್ಬೋದು, ಅಮಾಂಗ್ ದ ಫಾಲೋಯಿಂಗ್ ಐಡೆಂಟಿಫೈ ದ ರೆಡ್ಯೂಸರ್ಸ್. ರೆಡ್ಯೂಸರ್ಸ್ ಯಾವುದು ಅಂತ ನೀವು ಅದರಲ್ಲಿ ಡಿಕಂಪೋಸರ್ಸ್, ಆಟೋಟ್ರೋಪ್ಸ್, ಪ್ರೈಮರಿ, ಕನ್ಸ್ಯೂಮರ್ ಈ ಥರ ಆಪ್ಷನ್ಸ್ ಕೊಟ್ಟಿರ್ತಾರೆ. ರೆಡ್ಯೂಸರ್ಸ್ ಆರ್ ಡಿಕಂಪೋಸರ್ಸ್ ವಿಚ್ ಆರ್ ಆಲ್ಸೋ ಕಾಲ್ಡ್ ಆಸ್ ದಿ ಸ್ಯಾಫ್ರೋಫೈಟ್ಸ್ ಅಂತ ಕರಿತೀವಿ. ಸೊ ಏನು ಮಾಡುತ್ತೆ ಈ ರೆಡ್ಯೂಸರ್ಸ್? which convert the complex organic substances into simple organic substances. Finally, which in turn convert into inorganic compounds. So first ಏನು ಮಾಡುತ್ತೆ, ಕಾಂಪ್ಲೆಕ್ಸ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ಸನ್ನು ಸಿಂಪಲ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಸಿಂಪಲ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್. ಈ ಸಿಂಪಲ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಎಗೈನ್ ಏನಾಗುತ್ತೆ, ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆಗುತ್ತೆ. ಇನ್ಆರ್ಗ್ಯಾನಿಕ್ ಕಾಂಪೌಂಡ್. ಫೈನಲಿ ಈ ಇನ್ಆರ್ಗ್ಯಾನಿಕ್ ಕಾಂಪೌಂಡನ್ನು ಒಂದು ಪ್ಲ್ಯಾಂಟು ಅಬ್ಸರ್ವ್ ಮಾಡ್ಕೊಳ್ತಾ ಹೋಗುತ್ತೆ. ಈ ರೀತಿಯಾಗಿ ಈ ಡಿಕಂಪೋಸರ್ಸ್ ಏನಿದಾರಲ್ಲ, ಈ ಡಿಕಂಪೋಸರ್ಸು ಎನ್ವಿರಾನ್ಮೆಂಟಲ್ಲಿ ಅಥವಾ ಎಕೋಸಿಸ್ಟಮಲ್ಲಿ ಕೆಲಸ ಮಾಡ್ತಾ ಹೋಗ್ತಾರೆ. ಸೊ ಏನಾಗುತ್ತೆ, ಕಾಂಪ್ಲೆಕ್ಸ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ಸನ್ನು ಸಿಂಪಲ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಸಿಂಪಲ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ಸು ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸನ್ನು ವಿಚ್ ಕ್ಯಾನ್ ಬಿ ಅಬ್ಸರ್ವ್ಡ್ ಬೈ ದಿ ಪ್ಲ್ಯಾಂಟ್ಸ್. ಸೊ ಡಿಕಂಪೋಸರ್ಸಲ್ಲಿ ನಾವು ಡಿಕಂಪೋಸರ್ಸನ್ನು 2 ಗ್ರೂಪ್ಸಲ್ಲಿ ನಾವು ಐಡೆಂಟಿಫೈ ಮಾಡ್ತೀವಿ. ಡಿಕಂಪೋಸರ್ಸ್ ಆರ್ ಐಡೆಂಟಿಫೈಡ್ ಇನ್ 2 ಗ್ರೂಪ್ಸ್. ಯಾವುದದು? ನ್ಯಾಚುರಲ್ ಸ್ಕ್ಯಾವೆಂಜರ್ಸ್ ಆ್ಯಂಡ್ ರಿಪ್ಲೆನಿಶ್ ದ ಸಾಯಿಲ್ ಮಿನರಲ್ಸ್ ಅಂತೇಳಿ. ನ್ಯಾಚುರಲ್ ಸ್ಕ್ಯಾವೆಂಜರ್ಸ್ ಅಂದರೆ ವಿಚ್ ಫೀಡ್ಸ್ ಆನ್ ದ ಡೆಡ್ ಆ್ಯಂಡ್ ಡಿಕೇಯಿಂಗ್ ಮ್ಯಾಟರ್ ಇನ್ ದ ನೇಚರ್. ಆ್ಯಂಡ್ ಫೈನಲಿ ಆಫ್ಟರ್ ಡಿಕಂಪೋಸಿಷನ್ which replenish, which enrich the soil by adding the nutrient or minerals to the soil. So there are 2 categories of the decomposers. Again, the decomposers are divided into 3 types. Decomposers are divided into 3 types. For example, parasites, detrivores and scavengers. Spelling mistake ಆಗಿದೆ. So this is detrivores and scavengers. So parasite example, bacteria, fungi, these are all example for parasites. ಡೆಟ್ರಿವರ್ಸ್ಗೆ ಎಕ್ಸಾಂಪಲ್. ಡೆಟ್ರಿವರ್ಸ್ ಅಂತಂದ್ರೇನು? ವಿಚ್ ಫೀಡ್ಸ್ ಆನ್ ಡೆಟ್ರೈಟಸ್. ಡೆಟ್ರೈಟಸ್ ಅಂತಂದ್ರೆ ಏನು? ಡೆಡ್ ಆ್ಯಂಡ್ ಡಿಕೇಯಿಂಗ್ ಮ್ಯಾಟರನ್ನು ಡೆಟ್ರೈಟಸ್ ಅಂತ ಕರಿತೀವಿ. ಈ ಡೆಟ್ರೈಟಸನ್ನು ಫೀಡ್ ಮಾಡ್ತಕ್ಕಂಥ ಅನಿಮಲ್ಸನ್ನು ಡೆಟ್ರಿವೋರ್ಸ್ ಅಂತೇಳಿ ಕರಿತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಹರ್ತ್ವರ್ಮ್ ಆಗಿರ್ಬೋದು, ಟರ್ಮೈಟ್ ಆಗಿರ್ಬೋದು, ಇದು ಡೆಟ್ರಿವರ್ಗೆ ಎಕ್ಸಾಂಪಲ್ ಆಗುತ್ತೆ. ಆ್ಯಂಡ್ ಥರ್ಡ್ ಟೈಪ್ ಆಫ್ ಡಿಕಂಪೋಸರ್ ಈಸ್ ಸ್ಕ್ಯಾವೆಂಜರ್ಸ್. ಸ್ಕ್ಯಾವೆಂಜರ್ ಮೀನ್ಸ್ ವಿಚ್ ಫೀಡ್ ಆನ್ ಡೆಡ್ ಆ್ಯಂಡ್ ಡಿಕೇಯಿಂಗ್ ಅನಿಮಲ್ಸ್ ಆರ್ ಇಂಜೂರ್ಡ್ ಅನಿಮಲ್ಸ್. ಫಾರ್ ಎಕ್ಸಾಂಪಲ್ ಕ್ರೌ ಆಗಿರ್ಬೋದು, ವಲ್ಚರ್ ಆಗಿರ್ಬೋದು, ಅದು ಡೆಡ್ ಆ್ಯಂಡ್ ಡಿಕೇಯಿಂಗ್ ಅನಿಮಲ್ಸನ್ನು ಫೀಡ್ ಮಾಡುತ್ತೆ. ಹಾಗಾಗಿ ಅದನ್ನು ಸ್ಕ್ಯಾವೆಂಜರ್ಸ್ ಅಂತ ಕರಿತೀವಿ. Here one question is there. So ಏನದು question? Why decomposers are not assigned to any trophic level? Not assigned to any trophic level. Means ಯಾವುದೇ ಟ್ರೋಫಿಕ್ ಲೆವೆಲಲ್ಲಿ ಈ ಡಿಕಂಪೋಸರ್ಸನ್ನು ನಾವು ಅಸೈನ್ ಮಾಡಲಿಲ್ಲ. ಯಾಕೆ? ಕಾರಣ ಏನು? ಬಿಕಾಸ್ which feed on each and every organism in the trophic level. So ಈ ಡಿಕಂಪೋಸರ್ಸ್ ಏನಿದೆಯಲ್ಲ
ಪ್ರತಿಯೊಂದು ಟ್ರಾಫಿಕ್ ಲೆವೆಲಲ್ಲಿ ಬರ್ತಕ್ಕಂಥ ಆರ್ಗ್ಯಾನಿಸಮನ್ನು ಇದು ಫೀಡ್ ಮಾಡುತ್ತೆ. ಹಾಗಾಗಿ ಇದನ್ನು ಯಾವುದೇ ಒಂದು ಟ್ರಾಫಿಕ್ ಲೆವೆಲಲ್ಲಿ ನಾವು ಆ್ಯಡ್ ಮಾಡಿರಲ್ಲ. ನಿಮ್ಗೆ ಇದನ್ನು ಕೇಳ್ಬೋದು ಕ್ವಶನಲ್ಲಿ, ಎಕ್ಸಾಮಲ್ಲಿ. ವೈ ಡಿಕಂಪೋಸರ್ಸ್ ಆರ್ ನಾಟ್ ಅಸೈನ್ಡ್ ಟು ಎನಿ ಟ್ರಾಫಿಕ್ ಲೆವೆಲ್. 4 ಆಪ್ಷನ್ಸ್ ಕೊಡ್ಬೋದು. ಸೊ 4 ಆಪ್ಷನ್ಸಲ್ಲಿ ಬಿಕಾಸ್ ವಿಚ್ ಫೀಡ್ ಆನ್ ದಿ ಈಚ್ ಆ್ಯಂಡ್ ಎವ್ರಿ ಆರ್ಗ್ಯಾನಿಸಮ್ ಇನ್ ದ ಈಚ್ ಟ್ರಾಫಿಕ್ ಲೆವೆಲ್. ಪ್ರತಿಯೊಂದು ಟ್ರಾಫಿಕ್ ಲೆವೆಲಲ್ಲಿ ಬರ್ತಕ್ಕಂಥ ಆರ್ಗ್ಯಾನಿಸಮನ್ನು ಅದು ಫೀಡ್ ಮಾಡ್ಕೊಳ್ತಾ ಹೋಗುತ್ತೆ. ಓಕೆ, ಕ್ಲಿಯರ್? ಓಕೆ, we will move on to the next topic, that is the structure of ecosystem or ecosystem structure. The structure of ecosystem include species composition and stratification. ಸೊ ಎಕೋಸಿಸ್ಟಮಿನ ಸ್ಟ್ರಕ್ಚರಲ್ಲಿ ಎರಡನ್ನು ನೋಡ್ತೀವಿ ನಾವು. ಏನಿದೆ? ಸ್ಪೀಸೀಸ್ ಕಾಂಪೋಸಿಷನ್ ಆ್ಯಂಡ್ ಸ್ಟ್ರಾಟಿಫಿಕೇಶನ್. ಲೆಟ್ us consider one by one. The first one is species composition. What is meant by the species composition? ಏನಂಗಂದ್ರೆ ಐಡೆಂಟಿಫಿಕೇಶನ್ and enumeration of plant and animal species. For example, tropical rainforest is highly diverse than the desert. ಸೊ ಎರಡು ಟ್ರಾಫಿಕ್ ಲೆವೆಲನ್ನು ಎರಡು ಎಕೋಸಿಸ್ಟಮನ್ನು ನಾವು ಕನ್ಸಿಡರ್ ಮಾಡ್ತೀವಿ. ದಟ್ ಈಸ್ ಟ್ರೋಪಿಕಲ್ ರೈನ್ ಫಾರೆಸ್ಟ್ ಆ್ಯಂಡ್ ಡೆಸರ್ಟ್. ಈ ಎರಡರಲ್ಲಿರ್ತಕ್ಕಂಥ ಡೈವರ್ಸಿಟಿಯನ್ನು, ಈ ಎರಡರಲ್ಲಿರ್ತಕ್ಕಂಥ ಪ್ಲಾಂಟ್ ಆ್ಯಂಡ್ ಅನಿಮಲ್ ಸ್ಪೀಸೀಸನ್ನು ಮೊದಲಿಗೆ ಐಡೆಂಟಿಫಿಕೇಶನ್ ಮಾಡ್ತೀವಿ. ಮತ್ತು ಇನ್ಯುಮರೇಷನ್ ಅಂತಂದರೆ ಅಬೌಂಡೆನ್ಸ್ ಎಷ್ಟಿದೆ ಅದನ್ನು ಕಂಪೇರ್ ಮಾಡ್ತೀವಿ. ಎಲ್ಲಿ ಜಾಸ್ತಿ ಇದೆ, ಎಲ್ಲಿ ಕಡಿಮೆ ಇದೆ, ಡೈವರ್ಸಿಟಿ ಎಲ್ಲಿ ಜಾಸ್ತಿ ನಾವು ನೋಡ್ತೀವಿ, ಕಂಪೇರ್ ಮಾಡ್ತೀವಿ. ಅದನ್ನೇ ನಾವು ಇನ್ಯುಮರೇಷನ್ ಅಂತ ಕರಿತೀವಿ. ಅದನ್ನು ಐಡೆಂಟಿಫಿಕೇಷನ್ ಮಾಡಿ, ಏನನ್ನು ಐಡೆಂಟಿಫಿಕೇಷನ್ ಮಾಡಬೇಕು? ಅಲ್ಲಿ ಬರ್ತಕ್ಕಂಥ ಪ್ಲ್ಯಾಂಟ್ ಸ್ಪೀಸೀಸು, ಅಲ್ಲಿ ಬರ್ತಕ್ಕಂಥ ಅನಿಮಲ್ ಸ್ಪೀಸೀಸು ಐಡೆಂಟಿಫಿಕೇಷನ್ ಮಾಡಬೇಕು. ಅದೆರಡನ್ನು ಕಂಪೇರ್ ಮಾಡಬೇಕು. ಸೊ ಇದನ್ನು ನಾವು ಏನಂತ ಕರಿತೀವಿ? ಸ್ಪೀಸೀಸ್ ಕಾಂಪೋಸಿಷನ್ ಅಂತೇಳಿ ಕರಿತಾ ಹೋಗ್ತೀವಿ. ಸೊ ಇಲ್ಲಿ ಟ್ರೋಪಿಕಲ್ ರೈನ್ ಫಾರೆಸ್ಟನ್ನು ನಾವು ಕನ್ಸಿಡರ್ ಮಾಡೋದಾದರೆ ಅಲ್ಲಿ ಎಷ್ಟು ಹೈಲಿ ಡೈವರ್ಸಿಫೈಡ್ ಸ್ಪೀಸೀಸನ್ನು ನಾವು ನೋಡ್ತಾ ಹೋಗ್ತೀವಿ. ಡೆಸರ್ಟಲ್ಲಿ ನಾವು ಕಡಿಮೆಯನ್ನು ನೋಡ್ತಾ ಹೋಗ್ತೀವಿ. ಡೆಸರ್ಟಲ್ಲಿ ಹೈ ಬಯೋಡೈವರ್ಸಿಟಿ ಇರಲಿಕ್ಕಿಲ್ಲ. ನೆಕ್ಸ್ಟ್ ಒನ್ ಸ್ಟ್ರಕ್ಚರ್ ಈಸ್ ಸ್ಟ್ರಾಟಿಫಿಕೇಶನ್. So what is the meaning of stratification? Stratification means the vertical distribution of different species occupying in different level. ಸೊ ಒಂದು ಎಕೋಸಿಸ್ಟಮಲ್ಲಿ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ, ಸ್ಪೀಸೀಸ್ಗಳು ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ. ಅದರ ವರ್ಟಿಕಲ್ ಡಿಸ್ಟ್ರಿಬ್ಯೂಷನನ್ನು ನಾವೇನಂತ ಕರಿತೀವಿ? ಸ್ಟ್ರಾಟಿಫಿಕೇಶನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಾವು ಫಾರೆಸ್ಟ್ ಎಕೋಸಿಸ್ಟಮನ್ನು ಕನ್ಸಿಡರ್ ಮಾಡೋದಾದರೆ ಫಸ್ಟ್ ಏನು ಬರುತ್ತೆ? ತಳಭಾಗದಲ್ಲಿ ಗ್ರಾಸ್ ಬರ್ತಾ ಹೋಗುತ್ತೆ. ಅದ್ರ ನೆಕ್ಸ್ಟ್ ಏನು ಬರ್ತಾ ಹೋಗುತ್ತೆ? ಹರ್ಬ್ಸ್ಗಳು ಬರ್ತಾ ಹೋಗುತ್ತೆ. ಅದ್ರ ನೆಕ್ಸ್ಟ್ ಏನು ಬರುತ್ತೆ? ಶ್ರಬ್ಸ್ಗಳು ಬರ್ತಾ ಹೋಗುತ್ತೆ. ಅದ್ರ ನೆಕ್ಸ್ಟ್ ಏನು ಬರುತ್ತೆ? ಲಾಂಗ್ ಟ್ರೀಸ್ಗಳು ಬರ್ತಾ ಹೋಗುತ್ತೆ. ಸೊ ಈ ರೀತಿ ನೋಡಿ, ಒಂದಾದ್ಮೇಲೆ ಒಂದು ವರ್ಟಿಕಲ್ ಡಿಸ್ಟ್ರಿಬ್ಯೂಷನ್ ಇದೆ. ಈ ಡಿಸ್ಟ್ರಿಬ್ಯೂಷನ್ನನ್ನೇ ನಾವು ಏನಂತ ಕರಿತೀವಿ? ಸ್ಟ್ರಾಟಿಫಿಕೇಶನ್ ಅಂತೇಳಿ ಕರೀತಾ ಹೋಗ್ತೀವಿ. ಯೂಶುವಲಿ ನಾವು ಫಾರೆಸ್ಟ್ ಎಕೋಸಿಸ್ಟಮನ್ನು ಕನ್ಸಿಡರ್ ಮಾಡಿದಾಗ 3 to 4 ಲೇಯರ್ಸನ್ನು ನಾವು ಕನ್ಸಿಡರ್ ಮಾಡ್ಬೋದು. 4 to 5 ಲೇಯರ್ಸು ಕೂಡ ಬರುತ್ತೆ. ದೊಡ್ಡ ಫಾರೆಸ್ಟ್ ಆ್ಯಂಡ್ ಟ್ರೋಪಿಕಲ್ ರೈನ್ ಫಾರೆಸ್ಟ್ ಆ ಥರ ತಗೊಂಡ್ರೆ ದ ಕೊನೋಪಿ ಟ್ರೀಸ್ ಅಂತ ಬರುತ್ತೆ. ದ ಲಾಂಗ್ ಟ್ರೀಸ್, ಕೊನೋಪಿ ಟ್ರೀಸ್. ಸೊ ಇವನ್ನು ಕೂಡ ನಾವು ಕನ್ಸಿಡರ್ ಮಾಡ್ಬೋದು. ತಳಭಾಗದಲ್ಲಿ ಸ್ಮಾಲ್ ಗ್ರಾಷಸ್ಗಳು ಬರ್ತವೆ, ಹರ್ಬ್ಸ್ ಬರ್ತವೆ, ಶ್ರಬ್ಸ್ ಬರ್ತವೆ, ಟ್ರೀಸ್ ಬರ್ತವೆ, ಕೊನೋಪಿ ಟ್ರೀಸ್ ಬರುತ್ತೆ. ಈ ರೀತಿ 4 to 5 or 3 to 4 ಲೇಯರ್ಸನ್ನು ನಾವು ನೋಡ್ತಾ ಹೋಗ್ತೀವಿ. ಈ ವರ್ಟಿಕಲ್ ಡಿಸ್ಟ್ರಿಬ್ಯೂಷನನ್ನೇ ನಾವು ಸ್ಟ್ರಾಟಿಫಿಕೇಶನ್ ಅಂತೇಳಿ ಕರೀತಾ ಹೋಗ್ತೀವಿ. ನೆಕ್ಸ್ಟ್ ಕನ್ಸಿಡರ್ ಮಾಡೋಣ ದ ಎಕೋಸಿಸ್ಟಮ್ ಫಂಕ್ಷನ್ ಆಫ್ ಎಕೋಸಿಸ್ಟಮ್. ಸೊ ದ ಫಂಕ್ಷನ್ ಆಫ್ ಎಕೋಸಿಸ್ಟಮ್ ಕನ್ಸಿಸ್ಟ್ಸ್ ಆಫ್ 4 ಫಂಕ್ಷನ್. One is productivity,
ಡಿಕಂಪೋಸಿಷನ್, ಎನರ್ಜಿ ಫ್ಲೋ, ನ್ಯೂಟ್ರಿಯೆಂಟ್ ಸೈಕ್ಲಿಂಗ್. ಸೊ ಒನ್ ಬೈ ಒನ್ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ಸೊ ಮೊದಲನೇ ಫಂಕ್ಷನ್ ಯಾವುದಪ್ಪ ಅಂತಂದರೆ ದಟ್ ಈಸ್ ಪ್ರೊಡಕ್ಟಿವಿಟಿ. ಸೊ ಮೊದಲಿಗೆ ಪ್ರೊಡಕ್ಟಿವಿಟಿ ಅಂತಂದರೆ ಏನು, ಅದರ ಟೈಪ್ಸ್ ಏನು ಅನ್ನೋದನ್ನು ನಾವು ಕಲಿತಾ ಬರೋಣ. ಪ್ರೊಡಕ್ಟಿವಿಟಿ ಅಂತಂದರೆ ದ ರೇಟ್ ಆಫ್ ಬಯೋಮಾಸ್ ಪ್ರೊಡಕ್ಷನ್ ಪರ್ ಯೂನಿಟ್ ಟೈಮ್ ಪರ್ ಯೂನಿಟ್ ಏರಿಯಾ ಈಸ್ ಕಾಲ್ಡ್ ಪ್ರೊಡಕ್ಟಿವಿಟಿ. ರೇಟ್ ಆಫ್ ಬಯೋಮಾಸ್ ಪ್ರೊಡಕ್ಷನ್. ಸೊ ಬಯೋಮಾಸ್ ಮೀನ್ಸ್ ಡ್ರೈ ವೇಟ್. ಏನು ಬಯೋಮಾಸ್ ಅಂದರೆ ಡ್ರೈ ವೇಟ್. ಡ್ರೈ ವೇಟ್ ಅಂತಂದರೆ ಏನು? ಫಾರ್ ಎಕ್ಸಾಂಪಲ್ ನಾವೆಲ್ಲ ಮನುಷ್ಯರಿದ್ದೀವಿ. ಫಾರ್ ಎಕ್ಸಾಂಪಲ್ ನಾನಿದ್ದೀನಿ ಅಂದ್ಕೊಳ್ಳಿ, ನಾನೊಂದು 100 kg ಇದ್ದೀನಿ ಅಥವಾ 50 kg ಇದ್ದೀನಿ. ಸೊ ಯಾವಾಗ 100 kg ನನ್ನ ಓವರಾಲ್ ತೂಕ. ಆದರೆ ಬಯೋಮಾಸ್ ಡ್ರೈ ವೇಟ್ ಅಂತಂದರೆ ನನ್ನ ಸೆಲ್ನಲ್ಲಿ ಅಬೌಟ್ 70-75% ವಾಟರ್ ಇರುತ್ತೆ, ವಾಟರ್ ಕಂಟೆಂಟ್ ಇರುತ್ತೆ. ಈ ವಾಟರ್ ಕಂಟೆಂಟನ್ನು ರಿಮೂವ್ ಮಾಡಿದ್ರೆ ಏನು ನನ್ನ ವೆಯ್ಟ್ ಉಳ್ಕೊಳ್ಳುತ್ತಲ್ಲ, ಈ ವೆಯ್ಟನ್ನೇ ನಾವು ಡ್ರೈ ವೆಯ್ಟ್ ಅಂತ ಕರಿತೀವಿ. ಈ ಡ್ರೈ ವೆಯ್ಟನ್ನೇ ನಾವು ಬಯೋಮಾಸ್ ಅಂತ ಕರಿತೀವಿ. ಸೊ ಆ ಬಯೋಮಾಸ್ ಪರ್ ಯೂನಿಟ್ ಟೈಮಲ್ಲಿ ಯಾವುದೋ ಒಂದು ಯೂನಿಟ್ ಟೈಮ್ ತೊಗೊಂಡಿದ್ದೀರಿ, ಒಂದು ಸ್ಟಡಿಗೆ 1 ಮಂತ್ ಟೈಮ್ ತೊಗೊಂಡಿದ್ದೀರಿ, ಆ 1 ಮಂತ್ ಟೈಮಲ್ಲಿ ಒಂದು ಏರಿಯಾ ತೊಗೊಂಡಿದ್ದೀರಿ, ಎಷ್ಟು ಪ್ಲೇಸು, ಯಾವ ಏರಿಯಾ, ಆ ಏರಿಯಾ ತೊಗೊಂಡಿದ್ದೀರಿ, ಆ ಏರಿಯಾದ ಒಂದು ರೇಟ್ ಆಫ್ ಬಯೋಮಾಸನ್ನೇ ಪ್ರೊಡಕ್ಟಿವಿಟಿ ಅಂತ ಕರಿತೀವಿ. ಸೊ ಬಯೋಮಾಸ್ ಈಸ್ ನಥಿಂಗ್ ಬಟ್ ಡ್ರೈ ವೇಟ್ ಆಫ್ ಅನ್ ಆರ್ಗ್ಯಾನಿಸಮ್. ಸೊ ಯೂನಿಟ್ ಯೂಸ್ಡ್ ಟು ಮೆಜರ್ ದಿಸ್ ಪ್ರೊಡಕ್ಟಿವಿಟಿ ಇನ್ ವೆಯ್ಟಲ್ಲಿ ಮೆಜರ್ ಮಾಡೋದಾದರೆ ಗ್ರಾಮ್ ಪರ್ ಮೀಟರ್ ಸ್ಕ್ವೇರ್ ಪರ್ ಇಯರ್. ಗ್ರಾಮ್ ಪರ್ ಮೀಟರ್ ಸ್ಕ್ವೇರ್ ಪರ್ ಇಯರ್. ಗ್ರಾಮ್ ಪರ್ ಮೀಟರ್ ಸ್ಕ್ವೇರ್ ಪರ್ ಇಯರ್ ಆಗುತ್ತೆ. ಇದೇ ಪ್ರೊಡಕ್ಟಿವಿಟಿಯನ್ನು ಎನರ್ಜಿಯಲ್ಲಿ ನಾವು ಮೆಜರ್ ಮಾಡೋದಾದರೆ ಕಿಲೋ ಕ್ಯಾಲರೀಸ್ ಪರ್ ಮೀಟರ್ ಸ್ಕ್ವೇರ್ ಪರ್ ಇಯರ್ ಆಗುತ್ತೆ. ಏನು? ಕಿಲೋ ಕ್ಯಾಲರೀಸ್ ಪರ್ ಮೀಟರ್ ಸ್ಕ್ವೇರ್ ಪರ್ ಇಯರ್ ಆಗುತ್ತೆ. ಸೊ ಇದು ನಾವು ಪ್ರೊಡಕ್ಟಿವಿಟಿಯನ್ನು ಮೆಜರ್ ಮಾಡ್ತಕ್ಕಂಥದ್ದು. ಸೊ ದೆರ್ ಆರ್ 2 types ಆಫ್ ಪ್ರೊಡಕ್ಟಿವಿಟಿ. ಎಗೈನ್ ಪ್ರೊಡಕ್ಟಿವಿಟಿಯಲ್ಲಿ 2 typesನ್ನು ನಾವು ನೋಡ್ತೀವಿ. ದೆರ್ ಆರ್ 2 types ಆಫ್ ಪ್ರೊಡಕ್ಟಿವಿಟಿ. ಒನ್ ಇಸ್ ದಿ ಪ್ರೈಮರಿ ಪ್ರೊಡಕ್ಟಿವಿಟಿ ಆ್ಯಂಡ್ ಸೆಕೆಂಡ್ ಒನ್ ಇಸ್ ದಿ ಸೆಕೆಂಡರಿ ಪ್ರೊಡಕ್ಟಿವಿಟಿ. ಪ್ರೈಮರಿ ಪ್ರೊಡಕ್ಟಿವಿಟಿ ಅಂತಂದ್ರೇನು? ವಿಚ್ ಈಸ್ ಬೈ ಫೋಟೋಸಿಂಥಸಿಸ್, ವಿಚ್ ಈಸ್ ಫಾರ್ಮ್ಡ್ ಆರ್ಗ್ಯಾನಿಕ್ ಮಾಸ್ ಬೈ ಪ್ಲಾಂಟ್. ಪ್ಲ್ಯಾಂಟಲ್ಲಿ ಫಾರ್ಮೇಷನ್ ಆಗ್ತಕ್ಕಂಥ ಬೈ ಫೋಟೋಸಿಂಥಸಿಸ್. ಪ್ಲ್ಯಾಂಟಲ್ಲಿ ಯಾವ ರೀತಿ ಮಾಸ್ ಪ್ರೊಡಕ್ಷನ್ ಆಗೋದು? ಫೋಟೋಸಿಂಥಸಿಸ್. ಸೊ ಫೋಟೋಸಿಂಥಸಿಸ್ಸಿಂದ ಪ್ರೊಡಕ್ಷನ್ ಆಗ್ತಕ್ಕಂಥ ಪ್ರೊಡಕ್ಟಿವಿಟಿ ಏನಿದೆಯೋ ಅದನ್ನೇ ನಾವು ಪ್ರೈಮರಿ ಪ್ರೊಡಕ್ಟಿವಿಟಿ ಅಂತ ಕರಿತೀವಿ. ಆ್ಯಂಡ್ ಸೆಕೆಂಡರಿ ಪ್ರೊಡಕ್ಟಿವಿಟಿ ವಿಚ್ ಈಸ್ ಪ್ರೊಡ್ಯೂಸ್ಡ್ ಬೈ ದಿ ಅಸಿಮಿಲೇಷನ್ ಮೀನ್ಸ್ ಈ ಪ್ಲ್ಯಾಂಟಿಂದ ಸಿಗುತ್ತಲ್ಲ, ಈ ಪ್ಲ್ಯಾಂಟಿಂದ ಬಂದಂಥ ಫುಡ್ಡನ್ನು ನಾವು ತಿಂತೀವಿ, ಅದು ಪ್ಲ್ಯಾಂಟಿಂದ ನಮಗೆ ಕನ್ವರ್ಟ್ ಆಗುತ್ತೆ. ಆ ಒಂದು ಪ್ರೊಡಕ್ಟಿವಿಟಿಯನ್ನು, ಅಸಿಮಿಲೇಷನಿಂದ ಆಗ್ತಕ್ಕಂಥ ಪ್ರೊಡಕ್ಟಿವಿಟಿಯನ್ನು ಸೆಕೆಂಡರಿ ಪ್ರೊಡಕ್ಟಿವಿಟಿ ಅಂತೇಳಿ ಕರಿತೀವಿ. ಸೊ ಇಲ್ಲೊಂದು ಈಕ್ವೇಷನ್ ಬರುತ್ತೆ ನಿಮಗೆ. ಏನದು ಅಂತಂದರೆ GPP ಮೈನಸ್ R ಇಸ್ ಈಕ್ವಲ್ ಟು NPP. ಸೊ GPP ಅಂತಂದರೆ ಗ್ರಾಸ್ ಪ್ರೈಮರಿ ಪ್ರೊಡಕ್ಷನ್ ಅಂತ. ಗ್ರಾಸ್ ಪ್ರೈಮರಿ ಪ್ರೊಡಕ್ಷನ್ ಅಂತಂದರೆ ದ ಟೋಟಲ್ ಬಯೋಮಾಸ್ ಪ್ರೊಡ್ಯೂಸ್ಡ್ ಬೈ ದಿ ಪ್ಲ್ಯಾಂಟ್. ಸೊ ಪ್ಲ್ಯಾಂಟಲ್ಲಿ ಫೋಟೋಸಿಂಥಸಿಸನ್ನು ಯೂಸ್ ಮಾಡಿಕೊಂಡು ಏನು ಬಯೋಮಾಸ್ ಪ್ರೊಡ್ಯೂಸ್ ಆಗುತ್ತಲ್ಲ, ಆ ಬಯೋಮಾಸನ್ನೇ ನಾವು ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ ಅಂತ ಕರಿತೀವಿ. ಇದು ಪ್ರೊಡಕ್ಟಿವಿಟಿಯಲ್ಲಿ ಬರ್ತಕ್ಕಂಥ 2 types. ಪ್ರೈಮರಿ ಪ್ರೊಡಕ್ಟಿವಿಟಿಯಲ್ಲಿ 2 types ಬರುತ್ತೆ. ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ ಆ್ಯಂಡ್ ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ. ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ ಅಂತಂದರೆ ದ ಟೋಟಲ್ ಬಯೋಮಾಸ್ ಪ್ರೊಡ್ಯೂಸ್ಡ್ ಬೈ ದಿ ಪ್ಲ್ಯಾಂಟ್. ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ ಅಂತಂದರೆ ಈ ಪ್ಲ್ಯಾಂಟ್ಸ್ಗಳು ಏನು ಮಾಡ್ತವೆ,
ಫೋಟೋಸಿಂಥಸಿಸನ್ನು ಮಾಡಬೇಕಾದ್ರೆ GPP ಆಗಬೇಕಾದ್ರೆ ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ ಆಗಬೇಕಾದ್ರೆ ನಿಮಗೆ ಗೊತ್ತಿದೆ ಪ್ಲ್ಯಾಂಟ್ ಕ್ಯಾನ್ ಆಲ್ಸೋ ರೆಸ್ಪೈರ್. ನಮ್ಗಳ ಥರನೇ ಪ್ಲ್ಯಾಂಟ್ಸ್ಗಳು ಕೂಡ ಉಸಿರಾಟವನ್ನು ಮಾಡ್ತವೆ. ಈ ಉಸಿರಾಟ ಮಾಡಬೇಕಾದ್ರೆ ಇಲ್ಲಿ ಎನರ್ಜಿ ಏನು ಸ್ಟೋರ್ ಆಗಿತ್ತಲ್ಲ GPPನಲ್ಲಿ, ಆ ಎನರ್ಜಿನಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ರೆಸ್ಪಿರೇಟರಿ ಲಾಸ್ ಆಗುತ್ತೆ. ಅಂದರೆ ಅವು ಉಸಿರಾಡಬೇಕಾದ್ರೆ ಸ್ವಲ್ಪ ಪ್ರಮಾಣದ ಎನರ್ಜಿ ಲಾಸ್ ಆಗುತ್ತೆ. ಆ ಎನರ್ಜಿ ಲಾಸನ್ನು ನಾವು GPPನಲ್ಲಿ ತೆಗೆದುಬಿಟ್ರೆ ಉಳ್ಕೊಳ್ಳೋದು ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ. ಸೊ ದೇರ್ ಆರ್ 2 types of productivity, GPP and NPP, means gross primary productivity and net primary productivity. Gross primary productivity ಅಂದರೆ the total biomass produced by the plant. ಪ್ಲ್ಯಾಂಟಲ್ಲಿ ಫೋಟೋಸಿಂಥಸಿಸಿಂದ ಏನು ಬಯೋಮಾಸ್ ಪ್ರೊಡ್ಯೂಸ್ ಆಯಿತೋ ಅದು. ಮತ್ತು ಆ ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿನಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ರೆಸ್ಪಿರೇಟರಿ ಲಾಸ್ ಆಗುತ್ತೆ. ಯಾವಾಗ ಪ್ಲ್ಯಾಂಟ್ಗಳು ರೆಸ್ಪಿರೇಷನ್ ಮಾಡ್ಕೊಳ್ಬೇಕಾದ್ರೆ ಅದನ್ನು ನಾವು ತೆಗೆದುಬಿಟ್ರೆ ಉಳ್ಕೊಳ್ಳೋದು ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ ಆಗಿರುತ್ತೆ. ದಟ್ ಈಸ್ NPP ಆಗಿರುತ್ತೆ. ಇನ್ನು ಸೆಕೆಂಡರಿ ಪ್ರೈಮರಿ ಪ್ರೊಡಕ್ಟಿವಿಟಿಯನ್ನು ತಗೊಳ್ಳೋಣ. ಸೆಕೆಂಡರಿ ಪ್ರೈಮರಿ ಪ್ರೊಡಕ್ಟಿವಿಟಿ ಅಂತಂದರೆ ರೇಟ್ ಆಫ್ ಫಾರ್ಮೇಷನ್ ಆಫ್ ನ್ಯೂ ಆರ್ಗ್ಯಾನಿಕ್ ಮ್ಯಾಟರ್ ಬೈ ಕನ್ಸ್ಯೂಮರ್ಸ್. ಮೀನ್ಸ್ ಇಲ್ಲಿ ಪ್ರೈಮರಿ ಪ್ರೊಡಕ್ಟಿವಿಟಿನಲ್ಲಿ ಬಯೋಮಾಸ್ ಪ್ಲ್ಯಾಂಟಲ್ಲಿ ಪ್ರೊಡ್ಯೂಸ್ ಆಗಿತ್ತು. ಸೊ ಪ್ಲ್ಯಾಂಟ್ ಫುಡ್ ಯಾವುದು? ಪ್ಲ್ಯಾಂಟು ಫೋಟೋಸಿಂಥಸಿಸ್ ಅಂತ ಏನನ್ನು ಪ್ರೊಡ್ಯೂಸ್ ಮಾಡುತ್ತೆ? ಗ್ಲೂಕೋಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಈ ಗ್ಲೂಕೋಸನ್ನು ನಾವೇನು ಮಾಡ್ತೀವಿ? ನಾವು ಕನ್ಸ್ಯೂಮರ್ಸ್ ಅದನ್ನು ಕನ್ಸ್ಯೂಮ್ ಮಾಡ್ತೀವಿ. ನಾವಾಗಿರ್ಬೋದು ಅಥವಾ ರ್ಯಾಬಿಟ್ ಆಗಿರ್ಬೋದು, ಬೇರೆ ಅನಿಮಲ್ಸ್ ಕೂಡ, ಶಿಪ್ಪು, ಗೋಟು, ಕವು, ಹಾಲ್ ಅರ್ಬಿವೋರ್ಸ್ ಅನಿಮಲ್ ಅದನ್ನು ಕನ್ಸ್ಯೂಮ್ ಮಾಡುತ್ತೆ. ಆಗ ಗ್ಲೂಕೋಸ್ ಏನಾಗುತ್ತೆ? ಗ್ಲೈಕೋಜನ್ ಆಗಿ ನಮ್ಮಲ್ಲಿ ಕನ್ವರ್ಟ್ ಆಗುತ್ತೆ. ಸೊ ಏನು ನ್ಯೂ ಆರ್ಗ್ಯಾನಿಕ್ ಮ್ಯಾಟರ್ ಕನ್ಸ್ಯೂಮರ್ಸಲ್ಲಿ ಪ್ರೊಡ್ಯೂಸ್ ಆಯ್ತಲ್ಲ, ಆ ರೇಟ್ ಆಫ್ ಫಾರ್ಮೇಷನನ್ನೇ ನಾವು ಸೆಕೆಂಡರಿ ಪ್ರೊಡಕ್ಟಿವಿಟಿ ಅಂತೇಳಿ ಕರಿತಾ ಹೋಗ್ತೀವಿ. ಇನ್ನು ಈ ಪ್ರೊಡಕ್ಟಿವಿಟಿ ಎಕೋಸಿಸ್ಟಮ್ನಲ್ಲಿ ಯಾವ ಥರ ಪ್ರೊಡಕ್ಟಿವಿಟಿ ಬರುತ್ತೆ? ಸೊ ಒಂದೊಂದು ಎಕೋಸಿಸ್ಟಮಲ್ಲಿ ಒಂದೊಂದು ಥರ ಪ್ರೊಡಕ್ಟಿವಿಟಿಯನ್ನು ನಾವು ನೋಡ್ತಾ ಹೋಗ್ತೀವಿ. ಕಾರಲ್ ರೀಫ್ಸ್ ನೀವು ನೋಡಿರ್ತೀರಿ. ಗ್ರೇಟ್ ಬೆರಿಯನ್ ರೀಫ್ಸ್, ಕಾರಲ್ಸ್, ಇದು ದಿನ ಬೆಳೀತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ಹೈ ಪ್ರೊಡಕ್ಟಿವಿಟಿಯನ್ನು ನಾವು ನೋಡ್ತಾ ಹೋಗ್ತೀವಿ. ಲೀಸ್ಟ್ ಪ್ರೊಡಕ್ಟಿವಿಟಿ ಬರೋದು ಡೆಸರ್ಟ್ ಮತ್ತು ಡೀಪ್ ಸೀನಲ್ಲೂ ಅಷ್ಟೇ ಭಾಳ ಕಡಿಮೆ ಪ್ರೊಡಕ್ಟಿವಿಟಿ ಇರುತ್ತೆ. ಡೆಸರ್ಟಲ್ಲೂ ಅಷ್ಟೇ ಅಬೌಟ್ 60 to 125 ಕಿಲೋ ಕ್ಯಾಲರೀಸ್ ಇರುತ್ತೆ. ಟ್ರಾಪಿಕಲ್ ರೈನ್ ಫಾರೆಸ್ಟಲ್ಲಿ 2200 ಮತ್ತು ಶುಗರ್ ಕೇನ್ ಫೀಲ್ಡಲ್ಲಿ 1600. ಈ ರೀತಿ ನಾವು NPP ನೋಡ್ತಾ ಹೋಗ್ತೀವಿ. NPP ಇದು ಕಿಲೋ ಕ್ಯಾಲರೀಸ್ ಪರ್ ಮೀಟರ್ ಸ್ಕ್ವೇರ್ ಪರ್ ಇಯರಲ್ಲಿ ಇದಿರ್ತಾ ಹೋಗುತ್ತೆ. ಇದು ಯಾವುದರಲ್ಲಿ ಮೆಜರ್ ಮಾಡಿರೋದು? ಇದನ್ನು ಕಿಲೋ ಕ್ಯಾಲರಿ ಪರ್ ಮೀಟರ್ ಸ್ಕ್ವೇರ್ ಪರ್ ಇಯರ್ ಇದರಲ್ಲಿ ಮೆಜರ್ ಮಾಡಿದ್ದೀವಿ. ಕಾರಲ್ ರೀಫ್ಸಲ್ಲಿ 2500, ಟ್ರಾಪಿಕಲ್ ರೈನ್ ಫಾರೆಸ್ಟಲ್ಲಿ 2200. ಯಾಕೆ ಕಾರಲ್ ರೀಫ್ಸಲ್ಲಿ ಜಾಸ್ತಿ ಅಂದರೆ ಕಾರಲ್ ರೀಫ್ಸು ದಿನ ಬೆಳೀತಾ ಹೋಗುತ್ತೆ. ಈಗ ಟೋಟಲ್ ಆ್ಯನ್ಯುಯಲ್ ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ ಓವರಾಲ್ ಬಯೋಸ್ಪಿಯರನ್ನು ನಾವು ಕನ್ಸಿಡರ್ ಮಾಡಿದ್ರೆ, ನಮ್ಮ ಭೂಮಿ ಮೇಲೆ ಓವರಾಲ್ ಬಯೋಸ್ಪಿಯರ್ ಏನಿದೆಯೋ, ಬೋತ್ ಟೆರೆಸ್ಟ್ರಿಯಲ್ ಮತ್ತು ಓಷನ್, ಇದನ್ನು ಕನ್ಸಿಡರ್ ಮಾಡಿ ಏನಿದೆಯೋ ಅದ್ರದ್ದು ಪ್ರೊಡಕ್ಟಿವಿಟಿಯನ್ನು ನಾವು ಆ್ಯನ್ಯುಯಲ್ ನೆಟ್ ಪ್ರೊಡಕ್ಟಿವಿಟಿಯನ್ನು ನಾವು ತಗೊಳ್ಳೋದಾದರೆ, ದ ಆ್ಯನ್ಯುಯಲ್ NPP ಆಫ್ ಬಯೋಸ್ಪಿಯರ್ ಈಸ್ ಅಪ್ರಾಕ್ಸಿಮೇಟ್ಲಿ 170 ಬಿಲಿಯನ್ ಟನ್ಸ್ ಇರುತ್ತೆ. ಸೊ ಓವರಾಲ್ ಆ್ಯನ್ಯುಯಲ್ ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ ಆಫ್ ಎ ಬಯೋಸ್ಪಿಯರ್ ಈಸ್ 170 ಬಿಲಿಯನ್. ಸೊ ಇಲ್ಲಿ ನಾವು 170 ಬಿಲಿಯನ್ ಇರುತ್ತೆ. ಇದನ್ನು ನಾವು ಕನ್ಸಿಡರ್ ಮಾಡಿದಾಗ ನೋಡಿ, ದಿಸ್ ಇಸ್ ಅರ್ಥನ್ನು ನಾವು ಕನ್ಸಿಡರ್ ಮಾಡಿದ್ರೆ, ಅರ್ಥಲ್ಲಿ ಮುಕ್ಕಾಲು ಭಾಗ, ದಟ್ ಈಸ್ 3/4 ಈಸ್ ಫಿಲ್ಡ್ ವಿತ್ ವಾಟರ್. ಓನ್ಲಿ 1/4 ಈಸ್ ಎ ಲ್ಯಾಂಡ್, ದಟ್ ಈಸ್ ಟೆರೆಸ್ಟ್ರಿಯಲ್ ಆಗಿರುತ್ತೆ. ಇದನ್ನು ನಾವು ಕನ್ಸಿಡರ್ ಮಾಡಿದಾಗ
ಓಷನ್ನು ಮುಕ್ಕಾಲು ಭಾಗ ಇದ್ರೂ ಕೂಡ ಇಲ್ಲಿ ಬರ್ತಕ್ಕಂಥ ಪ್ರೊಡಕ್ಟಿವಿಟಿ ಓನ್ಲಿ 55 BT ಆಗಿರುತ್ತೆ. BT ಅಂದ್ರೇನು? ಬಿಲಿಯನ್ ಟನ್ಸ್. ಬಟ್ ಟೆರಸ್ಟ್ರಿಯಲಲ್ಲಿ ಬರ್ತಕ್ಕಂಥ ಪ್ರೊಡಕ್ಟಿವಿಟಿ 115 BT ಆಗಿರುತ್ತೆ. ಸೊ ಮುಕ್ಕಾಲು ಭಾಗ ನೀರಿದ್ರೂ ಕೂಡ ಬರ್ತಕ್ಕಂಥ ಪ್ರೊಡಕ್ಟಿವಿಟಿ ಓನ್ಲಿ 55 BT. ಬಟ್ ಕಾಲು ಭಾಗ ಭೂಮಿ ಇದ್ರೂ ಕೂಡ ಅಲ್ಲಿ ಬರ್ತಕ್ಕಂಥದ್ದು 115 ಬಿಲಿಯನ್ ಟನ್ಸ್. ಕ್ವಶನ್ ವಿಲ್ ಅರೈಸ್ ಹಿಯರ್, ವೈ ಲೈಕ್ ದಿಸ್? ವೈ ಪ್ರೊಡಕ್ಟಿವಿಟಿ ಇನ್ ಓಷನ್ ಈಸ್ ವೆರಿ ಲೆಸ್ ಈವನ್ ದೋ ಇಟ್ಸ್ ಸರ್ಫೇಸ್ ಏರಿಯಾ ಈಸ್ ಹೈ? ಯಾಕೆ ಅಂತಂದರೆ ಬಿಕಾಸ್ ಲೈಟ್ ಈಸ್ ಎ ಲಿಮಿಟಿಂಗ್ ಫ್ಯಾಕ್ಟರ್ ಇಯರ್. ಲೈಟ್ ಈಸ್ ಎ ಲಿಮಿಟಿಂಗ್ ಫ್ಯಾಕ್ಟರ್ ಇಯರ್. Light penetrate only to the upper surface of water which cannot be penetrate to the deeper surface. ಓಷನ್ ಈ ರೀತಿ ಇದ್ರೆ ಸೊ ಮೇಲ್ಭಾಗಕ್ಕೆ ಅಪ್ಪರ್ ಲೇಯರ್ ಮಾತ್ರ ಲೈಟ್ ಬರುತ್ತೆ. ಡೀಪರ್ ಲೇಯರ್ಗೆ ಇದು ಪೆನೆಟ್ರೇಟ್ ಆಗೋದಿಲ್ಲ. ಹಾಗಾಗಿ ಓಷನ್ ಜಾಸ್ತಿ ಭಾಗ ಇದ್ದರೂ ಕೂಡ ಅಲ್ಲಿ ನಾವು ಕಡಿಮೆ ಪ್ರೊಡಕ್ಟಿವಿಟಿಯನ್ನು ನಾವು ನೋಡ್ತಾ ಹೋಗ್ತೀವಿ. ಆ್ಯಂಡ್ ಆಲ್ಸೋ ನೈಟ್ರೋಜನ್ ಕಾನ್ಸಂಟ್ರೇಷನ್ ಕೂಡ ಭಾಳ ಕಡಿಮೆ ಬರುತ್ತೆ ಇಲ್ಲಿ. ಸೊ ಹಾಗಾಗಿ ನಾವು ಓಷನ್ಸಲ್ಲಿ ಕಡಿಮೆ ಪ್ರೊಡಕ್ಟಿವಿಟಿಯನ್ನು ನಾವು ನೋಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಕನ್ಸಿಡರ್ ಮಾಡೋಣ ಫ್ರ್ಯಾಗ್ಮೆಂಟೇಷನ್. ಸೊ ಡಿಕಂಪೋಸಿಷನಲ್ಲಿ ಬರ್ತಕ್ಕಂಥದ್ದು ಇದು. ಫ್ರ್ಯಾಗ್ಮೆಂಟೇಷನ್ ಡಿಕಂಪೋಸಿಷನಲ್ಲಿ ಬರ್ತಕ್ಕಂಥದ್ದು. ಫ್ರ್ಯಾಗ್ಮೆಂಟೇಷನ್ ಮೀನ್ಸ್ ಡಿಕಂಪೋಸಿಷನ್ ಅಂತಲೇ ಅರ್ಥ. ಸೊ ಡಿಕಂಪೋಸಿಷನಲ್ಲಿ ನಾವು ಮೇಯ್ನಾಗಿ 3 ಸ್ಟೆಪ್ಸನ್ನು ನೋಡ್ತೀವಿ. ಆ 3 ಸ್ಟೆಪ್ಸಲ್ಲಿ ಮೊದಲನೇದು ಫ್ರ್ಯಾಗ್ಮೆಂಟೇಷನ್ ಆಫ್ ಡೆಟ್ರೈಟಸ್. ಸೊ ಇಲ್ಲಿ ಕನ್ಸಿಡರ್ ಮಾಡಿ, ಡೆಟ್ರೈಟಸ್ ಇರುತ್ತೆ. ಡೆಟ್ರೈಟಸ್ ಅಂತಂದರೆ ನಿಮಗೆ ಗೊತ್ತಿದೆ, ದ ಡೆಡ್ ಆ್ಯಂಡ್ ಡಿಕೇಯಿಂಗ್ ಮ್ಯಾಟರ್ ಅಂತ ಕರಿತೀವಿ. ಸೊ ಈ ಡೆಟ್ರೈಟಸ್ಸು ವಿತ್ ದ ಹೆಲ್ಪ್ ಆಫ್ ದಿ ಡೆಟ್ರಿವೋರ್ಸ್. ಡೆಟ್ರಿವೋರ್ಸ್ ಅಂದರೆ ಏನು? ದ ಅನಿಮಲ್ ವಿಚ್ ಫೀಡ್ ಆನ್ ದಿ ಡೆಡ್ ಆ್ಯಂಡ್ ಡಿಕೇಯಿಂಗ್ ಮ್ಯಾಟರ್. ಫಾರ್ ಎಕ್ಸಾಂಪಲ್ ಟರ್ಮೈಟ್ ಆಗಿರ್ಬೋದು, ಅರ್ಥ್ವರ್ಮ್ ಆಗಿರ್ಬೋದು, ದಿಸ್ ಆರ್ ಆಲ್ ಡೆಟ್ರಿವೋರ್ಸ್. ಸೊ ಈ ಡೆಟ್ರಿವೋರ್ಸ್ ಏನು ಮಾಡುತ್ತೆ? ಡೆಟ್ರೈಟಸನ್ನು ಫೀಡ್ ಮಾಡುತ್ತೆ. ಡೆಟ್ರೈಟಸನ್ನು ಫೀಡ್ ಮಾಡಿದಾಗ ಆ ಫೀಡ್ ಮಾಡಿದಂಥ ಮೆಟೀರಿಯಲ್ಲು ಹೈಲಿ ಪಲ್ವರೈಸ್ಡ್ ಡೆಟ್ರೈಟಸ್ ಆಗಿ ಕನ್ವರ್ಟ್ ಆಗುತ್ತೆ. ಏನಾಗುತ್ತೆ? ಹೈಲಿ ಪಲ್ವರೈಸ್ಡ್ ಡೆಟ್ರೈಟಸ್ ಆಗಿ ಕನ್ವರ್ಟ್ ಆಗುತ್ತೆ. ಏನು ಹೈಲಿ ಪಲ್ವರೈಸ್ಡ್ ಡೆಟ್ರೈಟಸ್ ಅಂತಂದರೆ ದ ಫೈನ್ ಪಾರ್ಟಿಕಲ್ ವಿತ್ ಇನ್ಕ್ರೀಸ್ಡ್ ಸರ್ಫೇಸ್ ಏರಿಯಾ. ಸೊ ಡೆಟ್ರೈಟಸ್ಸು ಹೈಲಿ ಪಲ್ವರೈಸ್ಡ್ ಡೆಟ್ರೈಟಸ್ ಆಗಿ ಕನ್ವರ್ಟ್ ಆಗುತ್ತೆ. ಹೈಲಿ ಪಲ್ವರೈಸ್ಡ್ ಡೆಟ್ರೈಟಸ್ ಅಂದರೆ ಇನ್ಕ್ರೀಸ್ಡ್ ಸರ್ಫೇಸ್ ಏರಿಯಾ. ಅದರ ಸರ್ಫೇಸ್ ಏರಿಯಾ ಇನ್ಕ್ರೀಸ್ ಆಗುತ್ತೆ. ಇನ್ಕ್ರೀಸ್ಡ್ ಮಾಯ್ಚರ್ ಕಂಟೆಂಟ್, ಅದರ ಮಾಯ್ಚರ್ ಕಂಟೆಂಟ್ ಇನ್ಕ್ರೀಸ್ ಆಗುತ್ತೆ. ವಿಚ್ ಮೀನ್ಸ್ ವಿಚ್ ಈಸ್ ರೆಡಿ ಟು ಡಿಕಂಪೋಸ್ ಆಗಕ್ಕೆ ರೆಡಿ ಆಗಿದೆ ಅಂತ. ಸೊ ಈ ಸ್ಟೆಪ್ಪನ್ನು ನಾವು ಫ್ರ್ಯಾಗ್ಮೆಂಟೇಷನ್ ಆಫ್ ಡೆಟ್ರೈಟಸ್ ಅಂತ ಕರಿತೀವಿ. ದ ಸೆಕೆಂಡ್ ಸ್ಟೆಪ್ ಈಸ್ ಲೀಚಿಂಗ್ ಆಫ್ ಡೆಟ್ರೈಟಸ್. ಸೊ ಲೀಚಿಂಗಲ್ಲಿ ಏನಾಗುತ್ತೆ? ಇಲ್ಲಿ ಡೆಟ್ರೈಟಸ್ಸು ಹೈಲಿ ಪಲ್ವರೈಸ್ಡ್ ಡೆಟ್ರೈಟಸ್ ಆಗಿ ಕನ್ವರ್ಟ್ ಆಗಿದೆ. ಹೌದಾ? ಈ ಹೈಲಿ ಪಲ್ವರೈಸ್ಡ್ ಡೆಟ್ರೈಟಸ್ ಏನಾಗುತ್ತೆ? ವಿಚ್ ಪರ್ಕೊಲೇಟ್ ಡೌನ್ ಇನ್ ಟು ದ ಸಾಯಿಲ್ ಆರಿಜನ್. ಸೊ ಮಳೆ ನೀರು ಬೀಳುತ್ತೆ. ಮಳೆ ನೀರು ಬಿದ್ದಾಗ ಎಲ್ಲಾನು ಅಲ್ಲ, ಸಮ್ ಆಫ್ ದಿ ಪಾರ್ಟ್, ಎ ಪಾರ್ಟ್ ಪರ್ಕೊಲೇಟ್ ಡೌನ್ ಇನ್ ಟು ದ ಆರಿಜನ್. ಅದು ಡೀಪರ್ ಸಾಯಿಲ್ಗೆ ಹೋಗುತ್ತೆ. ಡೀಪರ್ ಸಾಯಿಲ್ಗೆ ಹೋದಾಗ ವಿಚ್ ಪರ್ಕೊಲೇಟ್ ಆಸ್ ಎ ಅನ್ಅವೈಲಬಲ್ ಸಾಲ್ಟ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಯಾವುದು? ಒಂದಷ್ಟು ಭಾಗ ಮಾತ್ರ, ಇನ್ನುಳಿದಂಥ ಭಾಗ ಹಂಗೆ ಇರುತ್ತೆ. ಅದು ಥರ್ಡ್ ಸ್ಟೆಪ್ಗೆ ಹೋಗುತ್ತೆ. ಥರ್ಡ್ ಸ್ಟೆಪ್ ಏನು? ಕೆಟಬಾಲಿಸಮ್. ಕೆಟಬಾಲಿಸಮಲ್ಲಿ ಏನಾಗುತ್ತೆ? ಹೈಲಿ ಪಲ್ವರೈಸ್ಡ್ ಡೆಟ್ರೈಟಸ್ ಇತ್ತಲ್ಲ, ಇಲ್ಲಿ ನೋಡಿ ಹೈಲಿ ಪಲ್ವರೈಸ್ಡ್ ಡೆಟ್ರೈಟಸ್ ಇದೆ. ಫಸ್ಟು ಡೆಟ್ರೈಟಸ್ಸಿಂದ ಹೈಲಿ ಪಲ್ವರೈಸ್ಡ್ ಡೆಟ್ರೈಟಸ್ ಆಗಿದೆ. ಹೈಲಿ ಪಲ್ವರೈಸ್ಡ್ ಡೆಟ್ರೈಟಸಲ್ಲಿ ಸಮ್ ಆಫ್ ದಿ ಪಾರ್ಟ್ ಸಾಯಿಲ್ ಆರಿಜಿನ್ಗೆ ಹೊಟ್ಟೋಗ್ಬಿಟ್ಟಿದೆ. ವಿಚ್ ಪರ್ಕೊಲೇಟ್ ಆಸ್ ಎ ಅನ್ಅವೈಲಬಲ್ ಸಾಲ್ಟ್. ಬಟ್ ಇನ್ನು ಸಮ್ ಆಫ್ ದಿ ಪಾರ್ಟ್ ಆಫ್ ಹೈಲಿ ಪಲ್ವರೈಸ್ಡ್ ಡೆಟ್ರೈಟಸ್ ಉಳ್ಕೊಂಡಿದೆ. ಈ ಹೈಲಿ ಪಲ್ವರೈಸ್ಡ್ ಡೆಟ್ರೈಟಸ್ಸು ಯೂಮಿಫಿಕೇಶನ್ ಆಗುತ್ತೆ.
ಯುಮಿಫಿಕೇಶನ್ ಅಂತಂದರೆ ಏನು? ದ ಪ್ರೋಸೆಸ್ ಆಫ್ ಡಿಕಂಪೋಸಿಷನ್ ಆಫ್ ಡೆಟ್ರೈಟಸ್ ಇಂಟು ಹ್ಯೂಮಸ್. ಸೊ ಈ ಡೆಟ್ರೈಟಸ್ಸು ಈಗ ಹ್ಯೂಮಸ್ ಆಗಿ ಕನ್ವರ್ಟ್ ಆಗಿಬಿಟ್ಟಿದೆ. ಯಾವುದ್ರ ಮೂಲಕ? ಯುಮಿಫಿಕೇಶನ್ ಮೂಲಕ ಕನ್ವರ್ಟ್ ಆಗಿದೆ. ಯುಮಿಫಿಕೇಶನ್ ಮೂಲಕ ಕನ್ವರ್ಟ್ ಆಗಿಬಿಟ್ಟಿದೆ, ಹ್ಯೂಮಸ್ ಆಗಿ ಕನ್ವರ್ಟ್ ಆಗಿಬಿಟ್ಟಿದೆ. ಈಗ ಇಲ್ಲಿ ಹ್ಯೂಮಸ್ ಆಯಿತು. ಹ್ಯೂಮಸ್ಸಿಗೆ ಏನೇನೆಲ್ಲ ನೇಚರ್ ಇರುತ್ತೆ? ಡಾರ್ಕ್ ಕಲರ್ಡ್ ಆಗಿರುತ್ತೆ, ಕೊಲೈಡಲ್ ಆಗಿರುತ್ತೆ, ಅಮಾರ್ಫಸ್ ಆಗಿರುತ್ತೆ, ವಿಚ್ ಇಸ್ ಅಸಿಡಿಕ್ ಇನ್ ನೇಚರ್, ರೆಸಿಸ್ಟೆಂಟ್ ಟು ಮೈಕ್ರೋಬಿಯಲ್ ಆಕ್ಟಿವಿಟಿ. ಈಗ ಆಲ್ರೆಡಿ ಮೈಕ್ರೋಬಿಯಲ್ ಆಕ್ಟಿವಿಟಿಯಿಂದನೇ ಹ್ಯೂಮಸ್ ಆಗಿದೆ, ಫರ್ದರ್ ಮೈಕ್ರೋಬಿಯಲ್ ಆಕ್ಟಿವಿಟಿಗೆ ಒಳಗಾಗಲ್ಲ. ಆ್ಯಂಡ್ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಕೂಡ ಹೈ ಇರುತ್ತೆ, ಹೈ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ. ಸೊ ಇದಿಷ್ಟು ಹ್ಯೂಮಸ್ಸಿಗೆ ಇರ್ತಕ್ಕಂಥ ಕ್ಯಾರೆಕ್ಟರು. ಸೊ ಈಗ ಹ್ಯೂಮಸ್ ಕನ್ವರ್ಟ್ ಆಗಿದೆ. ಈ ಹ್ಯೂಮಸ್ ಏನಾಗುತ್ತೆ? ಎಗೈನ್ ದಿಸ್ ಹ್ಯೂಮಸ್ ಅಂಡರ್ಗೋ ಮಿನರಲೈಸೇಷನ್. ಮಿನರಲೈಸೇಷನ್ ಆಗುತ್ತೆ. ಮಿನರಲೈಸೇಷನ್ ಆಗಿ ರಿಲೀಸ್ ನ್ಯೂಟ್ರಿಯೆಂಟ್ ಫ್ರಮ್ ದ ಹ್ಯೂಮಸ್. ಹ್ಯೂಮಸ್ಸಿಂದ ಮಿನರಲ್ಸನ್ನು ಅಥವಾ ನ್ಯೂಟ್ರಿಯೆಂಟನ್ನು ರಿಲೀಸ್ ಮಾಡುತ್ತೆ. ಫಾರಮ್ಸ್ ಇಂಟು ಸಿಂಪಲ್ ಸಾಲ್ಯುಬಲ್ ಕಾಂಪೌಂಡ್. ಸಿಂಪಲ್ ಸಾಲ್ಯುಬಲ್ ಕಾಂಪೌಂಡ್ ಆಗಿ ಫಾರ್ಮೇಷನ್ ಆಗುತ್ತೆ. ಸೊ ಯಾವಾಗ ಇದು ಸಿಂಪಲ್ ಸಾಲ್ಯುಬಲ್ ಕಾಂಪೌಂಡ್ ಆಯಿತೋ ಆವಾಗ ದೀಸ್ ಆರ್ ಅವೈಲಬಲ್ ಫಾರ್ ದಿ ಪ್ಲ್ಯಾಂಟ್. ದೇ ಆರ್ ಅವೈಲಬಲ್ ಫಾರ್ ದಿ ಪ್ಲ್ಯಾಂಟಿಗೆ ಅದು ಸಿಗ್ತಾ ಹೋಗುತ್ತೆ. ಸೊ ಈ 3 ಸ್ಟೆಪ್ಪಿಂದ ಇಲ್ಲಿ ಡಿಕಂಪೋಸಿಷನ್ ಆಗ್ತಾ ಹೋಗುತ್ತೆ. ಡಿಕಂಪೋಸಿಷನ್ ಇನ್ವಾಲ್ವ್ಸ್ ದಿ 3 ಸ್ಟೆಪ್ಸ್. One is the fragmentation of detritus, leaching of detritus, catabolism. Again catabolism involves humification and mineralization. Understood? Fragmentation means detritus ಇದೆ, detrivores ಇಂದ highly pulverized detritus ಆಗ್ತಾ ಇದೆ. highly pulverized detritus ಅಲ್ಲಿ some of the part, ಎಲ್ಲಾನು ಅಲ್ಲ, some of the part percolate down into the soil origin, which is percolate as a unavailable salt. unavailable salt ಆಗಿ percolate ಆಗಿಬಿಡ್ತಾ ಇದೆ. ನೆಕ್ಸ್ಟು ಇನ್ನುಳಿದಂಥ ಬೇರೆ ಭಾಗ ಅದು ಹೈಲಿ ಪಲ್ವರೈಸ್ಡ್ ಡೆಟ್ರೈಟ್, ಇಲ್ಲೇನಿತ್ತಲ್ಲ ಅದೇ ಹೈಲಿ ಪಲ್ವರೈಸ್ಡ್ ಡೆಟ್ರೈಟ್ ಹ್ಯೂಮಸ್ ಆಗ್ತಾ ಇದೆ. ಈ ಡೆಟ್ರೈಟಸ್ಸು ಹ್ಯೂಮಸ್ ಆಗೋ ಒಂದು ಪ್ರೋಸೆಸ್ಸನ್ನು ಹ್ಯೂಮಿಫಿಕೇಷನ್ ಅಂತ ಕರಿತೀವಿ. ಇದನ್ನು ಕೇಳ್ಬೋದು ನಿಮಗೆ. ದ ಮೀನಿಂಗ್ ಆಫ್ ಹ್ಯೂಮಿಫಿಕೇಷನ್, ದ ಕನ್ವರ್ಷನ್ ಆಫ್ the process of decomposition of detritus into humus is called as the humification. Humus again ಏನಾಗುತ್ತೆ? ಮಿನರಲೈಸೇಷನ್ ಆಗುತ್ತೆ. ಮಿನರಲೈಸೇಷನ್ ಆದಾಗ ನ್ಯೂಟ್ರಿಯೆಂಟನ್ನು ಹ್ಯೂಮಸ್ಸಿಂದ ರಿಲೀಸ್ ಮಾಡುತ್ತೆ. ಆ ನ್ಯೂಟ್ರಿಯೆಂಟನ್ನು ಪ್ಲ್ಯಾಂಟ್ಸು ಸಿಂಪಲ್ ಸಾಲ್ಯುಬಲ್ ಕಾಂಪೌಂಡ್ ರೂಪದಲ್ಲಿ ಅಬ್ಸರ್ವ್ ಮಾಡ್ಕೊಳ್ತಾ ಹೋಗುತ್ತೆ. ಸೊ ಇದಿಷ್ಟು ಡಿಕಂಪೋಸಿಷನ್ ಬಗ್ಗೆ. ಮತ್ತು ಈ ಡಿಕಂಪೋಸಿಷನ್ನನ್ನು ಕೆಲವೊಂದು ಫ್ಯಾಕ್ಟರ್ಸ್ ಅಫೆಕ್ಟ್ ಮಾಡುತ್ತೆ. ಯಾವುದಾದ್ರು ಫ್ಯಾಕ್ಟರ್ಸ್ ನೋಡೋಣ. ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಡಿಕಂಪೋಸಿಷನ್. ಸೊ ದೇರ್ ಆರ್ ಮೇನ್ಲಿ 2 ಫ್ಯಾಕ್ಟರ್ಸ್ ವಿಚ್ ಅಫೆಕ್ಟ್ ದ ಡಿಕಂಪೋಸಿಷನ್. ಯಾವ್ಯಾವುದು? ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಆ್ಯಂಡ್ ಕೆಮಿಕಲ್ ನೇಚರ್ ಆಫ್ ದಿ ಡೆಟ್ರೈಟಸ್. ಸೊ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸಲ್ಲಿ ಒಂದಷ್ಟು ಫ್ಯಾಕ್ಟರ್ಸ್ ಬರುತ್ತೆ. pH, ಹ್ಯುಮಿಡಿಟಿ, ಏರಿಯೇಷನ್, ಸಾಯಿಲ್ ಮಾಯಿಶ್ಚರ್, ಟೆಂಪರೇಚರ್. ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ. ಯಾವುದೇ ಒಂದು ಎನ್ವಿರಾನ್ಮೆಂಟಿನಲ್ಲಿ pH ಗ್ರೇಟರ್ ದ್ಯಾನ್ 7 ಇದ್ದರೆ ಡಿಕಂಪೋಸಿಷನ್ ಇನ್ಕ್ರೀಸ್ ಆಗುತ್ತೆ. ಗ್ರೇಟರ್ ದ್ಯಾನ್ 7 ಇದ್ದರೆ ಡಿಕಂಪೋಸಿಷನ್ ಇನ್ಕ್ರೀಸ್ ಆಗುತ್ತೆ. ಲೆಸ್ ದ್ಯಾನ್ 7 ಇದ್ದರೆ ಡಿಕಂಪೋಸಿಷನ್ ಡಿಕ್ರೀಸ್ ಆಗುತ್ತೆ. ಆ್ಯಂಡ್ ಹ್ಯುಮಿಡಿಟಿ ಹೈ ಇದ್ದಾಗ ಡಿಕಂಪೋಸಿಷನ್ ಇನ್ಕ್ರೀಸ್ ಆಗುತ್ತೆ. ಅಂದರೆ ಮೇಲ್ಗಡೆ ಹ್ಯಾರೋ ಮಾರ್ಕ್ ತೋರಿಸಿದ್ರೆ ಇನ್ಕ್ರೀಸ್, ತಳಭಾಗದಲ್ಲಿ ಆ್ಯರೋ ಮಾರ್ಕ್ ತೋರಿಸಿದ್ರೆ ಡೌನ್, ಆ್ಯರೋ ಮಾರ್ಕ್ ತೋರಿಸಿದ್ರೆ ಡಿಕ್ರೀಸಿಂಗ್ ಅಂತ ಅರ್ಥ. ಸೊ ಹ್ಯುಮಿಡಿಟಿ ಹೈ ಇದ್ದರೆ ಡಿಕಂಪೋಸಿಷನ್ ಇನ್ಕ್ರೀಸ್ ಆಗುತ್ತೆ. ಹ್ಯುಮಿಡಿಟಿ ಲೋ ಇದ್ದರೆ ಡಿಕಂಪೋಸಿಷನ್ ಡಿಕ್ರೀಸ್ ಆಗುತ್ತೆ. ಏರಿಯೇಷನ್, ಏರೋಬಿಕ್ ಕಂಡೀಷನ್ ಇದ್ದರೆ ಅಂದರೆ ಆಕ್ಸಿಜನ್ ಅವೈಲಬಿಲಿಟಿ ಚೆನ್ನಾಗಿದ್ದರೆ ಡಿಕಂಪೋಸಿಷನ್ ಇನ್ಕ್ರೀಸ್ ಆಗುತ್ತೆ. ಅನಾರೋಬಿಕ್ ಕಂಡೀಷನಲ್ಲಿ ಡಿಕ್ರೀಸ್ ಆಗುತ್ತೆ. ಸಾಯಿಲಲ್ಲಿ ಮಾಯ್ಶ್ಚರ್ ಕಡಿಮೆ ಇತ್ತು, ಡ್ರೈ ಇತ್ತಪ್ಪ ಅಂದರೆ ಡಿಕ್ರೀಸ್ ಆಗುತ್ತೆ. ವೆಟ್ ಇತ್ತಪ್ಪ ಅಂದರೆ ಇನ್ಕ್ರೀಸ್ ಆಗುತ್ತೆ. ಟೆಂಪ್ರೇಚರ್ 25 ಡಿಗ್ರಿ ಇತ್ತಪ್ಪ ಅಂತಂದರೆ ಅಥವಾ 25 ಡಿಗ್ರಿ ಮತ್ತು 25 ಡಿಗ್ರಿಗಿಂತ ಜಾಸ್ತಿ ಇತ್ತು ಅಂತಂದರೆ ಇನ್ಕ್ರೀಸ್ ಆಗುತ್ತೆ. 10 ಡಿಗ್ರಿ ಒಳಗಿತ್ತಪ್ಪ ಅಂತಂದರೆ ಕಡಿಮೆ ಆಗುತ್ತೆ.
ಇನ್ನು ಕೆಮಿಕಲ್ ನೇಚರನ್ನು ತಗೊಳ್ಳೋದಾದರೆ ಡೆಟ್ರೈಟಿಸಿನ ಕೆಮಿಕಲ್ ನೇಚರ್ ಮೇಲೆ ಕೂಡ ಈ ಡಿಕಂಪೋಸಿಷನ್ ಅಂತಕ್ಕಂಥದ್ದು ಡಿಪೆಂಡ್ ಆಗಿರುತ್ತೆ. ಯಾವ ಟೈಮಲ್ಲಿ ಸ್ಲೋ ಆಗುತ್ತೆ, ಯಾವ ಟೈಮಲ್ಲಿ ಫಾಸ್ಟ್ ಆಗುತ್ತೆ. ಸೊ ಸ್ಲೋ ಆಗೋದು ಯಾವಾಗ, ಡೆಟ್ರೈಟಸ್ನಲ್ಲಿ ಫಿನೋಲಿಕ್ ಕಾಂಪೌಂಡ್ಸ್ ಏನಾದ್ರು ಇತ್ತಪ್ಪ, ಟ್ಯಾನಿನ್ಸ್ ಇತ್ತಪ್ಪ, ಲೆಗ್ನಿನ್ ಇತ್ತಪ್ಪ, ಪೆಕ್ಟಿನ್, ಸೆಲ್ಯುಲೋಸ್, ಕೈಟಿನ್ ಇಷ್ಟು ಮೆಟೀರಿಯಲ್ಸ್ ಇತ್ತಪ್ಪ ಅಂತಂದರೆ ಅಂಥ ಟೈಮಲ್ಲಿ ಡಿಕಂಪೋಸಿಷನ್ ಸ್ಲೋ ಆಗಿಬಿಡತ್ತೆ. ಮತ್ತು ಫಾಸ್ಟ್ ಯಾವಾಗ ಆಗುತ್ತೆ, ಫಾಸ್ಟ್ ಯಾವಾಗ ಆಗುತ್ತೆ ಅಂದರೆ ಸ್ಟಾರ್ಚ್ ಇತ್ತು, ನೈಟ್ರೋಜನ್ ಕಾಂಪೌಂಡ್ ಯಾವುದು, DNA ಆಗಿರ್ಬೋದು, RNA ಆಗಿರ್ಬೋದು, ಇವುಗಳು ಇತ್ತಪ್ಪ ಅಂತಂದರೆ ಫಾಸ್ಟ್ ಆಗುತ್ತೆ. ಪ್ರೋಟೀನ್ಸ್ ಇದ್ದರೆ ಫಾಸ್ಟ್ ಆಗುತ್ತೆ, ನ್ಯೂಕ್ಲಿಕ್ ಆ್ಯಸಿಡ್ಸ್ ಇದ್ದರೆ ಫಾಸ್ಟ್ ಆಗುತ್ತೆ. ಸೊ ನಿಮಗೆ ಇದನ್ನು ಕ್ವಶನ್ ಕೇಳ್ಬೋದು, ಡಿಕಂಪೋಸಿಷನ್ ಈಸ್ ಫಾಸ್ಟ್ ಡ್ಯೂರಿಂಗ್ ದ ಫಾಲೋಯಿಂಗ್ ಕಂಡೀಷನ್. ಸೊ ಯಾವಾಗ, ಆಪ್ಷನ್ ಎ ಫಿನೋಲಿಕ್ಸ್, ಬಿ ಪ್ರೋಟೀನ್ ಅಥವಾ DNA ಅಥವಾ ಪ್ರೋಟೀನ್, ಸಿ ಟ್ಯಾನಿನ್, ಡಿ ಪೆಕ್ಟಿನ್. ಸೊ ಆಪ್ಷನ್ ಈಸ್ ಬಿ DNA ಅಂತ ನಾವು ಹೇಳಬೇಕಾಗತ್ತೆ. ಫಾಸ್ಟ್ ಯಾವಾಗ ಆಗುತ್ತೆ, ಸ್ಲೋ ಯಾವಾಗ ಆಗುತ್ತೆ ಅಂತಕ್ಕಂಥದ್ದು. ಸೊ ಇದಿಷ್ಟು ಡಿಕಂಪೋಸಿಷನ್ ಆ್ಯಂಡ್ ಡಿಕಂಪೋಸಿಷನ್ಗೆ ಸಂಬಂಧಪಟ್ಟಂಥ ಕೆಲವೊಂದು ಫ್ಯಾಕ್ಟರ್ಸ್, ಡಿಕಂಪೋಸಿಷನ್ ಯಾವಾಗ ಆಗುತ್ತೆ ಆ್ಯಂಡ್ ದ ಫ್ಯಾಕ್ಟರ್ ಅಫೆಕ್ಟಿಂಗ್ ದ ಡಿಕಂಪೋಸಿಷನ್. ಸೊ ಲೆಟ್ ಮೀ ಸ್ಟಾಪ್ ಹಿಯರ್. We will continue the next topic in next classes. Keep studying. Thank you.